ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಜಡಾಡಳಿತಕ್ಕೆ ಚಾಟಿ ಏಟು ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು. ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ. ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಇವತ್ತು ಒಂದ್ ಕಡೆ ಸಂಸತ್ ಮಾನ್ಸೂನ್ ಈಗಾಗಲೇ ಅಂತ್ಯಗೊಂಡಿದೆ. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ವಿಧಾನಮಂಡಲದ ಮುಂಗಾರು ಅಧಿವೇಶನ ಆರಂಭ ಆಗಿದೆ. ಆ ಕಡೆ ಸಂಸತ್ನಲ್ಲಿ ಅಧಿವೇಶನ ಅಂತ್ಯಗೊಂಡು ಈ ಕಡೆ ಆರಂಭ ಆಗ್ತಾ ಇದೆ. ಆ ಸಂಸತ್ನಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ತಾವು ಗಮನಿಸಿದ್ದೀರಿ. ಅಂದ್ರೆ ಪಾರ್ಲಿಮೆಂಟಲ್ಲಿ ನಡೆದಂತೆ ವಿಧಾನಸಭೆ ಕಲಾಪವೂ ಕೂಡ ಗದ್ದಲದಲ್ಲೇ ಕೊನೆಯಾಗುತ್ತಾ, ಇಲ್ಲ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಹನ ಚರ್ಚೆ ನಡೆಯುತ್ತಾ? ಈ ವಿಚಾರವಾಗಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋಬಹುದಾಗಿದೆ. ಸಂಸತ್ನಲ್ಲಿ ನಡೆದಂಥ ಅಧಿವೇಶನದಂತೆ ಇದು ಕೂಡ ಇದೇ ರೀತಿ ವ್ಯರ್ಥವಾಗಿ ಹೋಗುತ್ತಾ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇರುವಾಗ, ಇವತ್ತಿನಿಂದ ರಾಜ್ಯದಲ್ಲಿಯೂ ಕೂಡ ಅಧಿವೇಶನ ಆರಂಭ ಆಗಿದೆ. ಇಲ್ಲಿಯೂ ಹಾಗೆ ಆಗುತ್ತಾ ಅಥವಾ ಅರ್ಥಪೂರ್ಣ ಚರ್ಚೆ ಆಗುತ್ತಾ? ಈ ಬಗ್ಗೆ ನೀವು ಮಾತಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ. ಇನ್ನು ರಾಜಕೀಯ ಸುದ್ದಿಗಳು ಇದೆ, ಅದನ್ನು ಗಮನಿಸೋಣ. ಈಗ RSSನ ವಿರುದ್ಧ ಪರೋಕ್ಷ ಸಂಘರ್ಷ ಸಾರುತ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಶಾಲಾ, ಕಾಲೇಜು, ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಚಟುವಟಿಕೆ ನಿರ್ಬಂಧ ಹೊಸ ಮಸೂದೆ ಮಂಡಿಸೋದಕ್ಕೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ಕೊಟ್ಟಿದೆ. RSSನ ಹೆಸರು ಉಲ್ಲೇಖ ಮಾಡೋದು ಬೇಡ ಅಂತ ಈ ಸಂದರ್ಭದಲ್ಲಿ CM DK ಶಿವಕುಮಾರ್ ಅವರು ಸಚಿವರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರಂತೆ ಸಂಪುಟ ಸಭೆಯಲ್ಲಿ. ಈ ವಿಧೇಯಕ ಎಲ್ಲರಿಗೂ ಅನ್ವಯ ಆಗುತ್ತೆ. ನಾಟ್ ಓನ್ಲಿ RSS ಆರ್ ನಾಟ್ ಪರ್ಟಿಕ್ಯುಲರ್ಲಿ RSS ಅನ್ನ ಉಲ್ಲೇಖಿಸಿ ವಿಪಕ್ಷಗಳಿಗೆ ಅವಕಾಶ ಮಾಡಿಕೊಡಬೇಡಿ, ಹೆಸರನ್ನೇ ಉಲ್ಲೇಖಿಸಬೇಡಿ, ಸಂಘ ಸಂಸ್ಥೆಗಳು ಅಂತ ಹೇಳಬೇಕು. ಮಾತಾಡುವಾಗ RSS ಅಂತ ಉಲ್ಲೇಖಿಸಿದ್ರೆ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗುತ್ತೆ. ಹಿಂಗಾಗಿ ಯಾವುದೇ ಕಾರಣಕ್ಕೂ ನೀವು RSSನ ಹೆಸರು ಉಲ್ಲೇಖ ಮಾಡಬೇಡಿ ಅಂತ ಹೇಳಿದ್ದಾರೆ. ನಾವು ಯಾರಲ್ಲ, ಯಾರೇ ಆಗಲಿ, ನೀವೇ ಆಗಲಿ, ನಾವೇ ಆಗಲಿ, ರಸ್ತೆಯಲ್ಲಿ ಇದನ್ನ ಪರ್ಮಿಷನ್ ಕಾರ್ಯಕ್ರಮ ಮಾಡಬೇಕಾದ್ರೆ ತಗೋಬೇಕು ಅಂತ ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಹೇಳ್ದೆ ಕೇಳ್ದೆ ನುಗ್ಬಿಡ್ತೀವಲ್ಲ. ಯಾವುದೇ ಬೆಂಗಳೂರು ನಗರದಲ್ಲಾಗಲಿ ಎಲ್ಲೇ ಆಗಲಿ ಏನೇ ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. ಈಗ ನೋಡಿ, ನಮ್ಮ ಕೃಷ್ಣ ಬೈರೇಗೌಡರು ಅವ್ರ ನೇತೃತ್ವದಲ್ಲಿ ನಾವು ಇದನ್ನು ಮಾಡಿಸ್ತಾ ಇದ್ವಿ, ಫ್ರೀಡಮ್ ಪಾರ್ಕ್. ಅವರು ಪರ್ಮಿಷನ್ ತೊಗೊಂಡು ಪೊಲೀಸಿಗೆ ಬರೋದು, ಏನು ಎತ್ತ, ಎಷ್ಟು ಜನ ಬೇಕು, SC ಬಂದಿಬೇಕು. ಅರ್ಜಿ ಹಾಕಿದ ತಕ್ಷಣ ದಿನಕ್ಕೂ 1,000 ಜನ 10,000 ಜನ ರಿಜಿಸ್ಟರ್ ಆಗ್ತಾಯಿದ್ರು. ಅದಕ್ಕೆಲ್ಲ ಒಂದು ಲೆಕ್ಕಾಚಾರ ಇರಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಹೊರತು ಬೇರೆ ಏನೇನಿಲ್ಲ. ಸರ್, ಅಪಾರ್ಟ್ಮೆಂಟ್ ನಾವು ಯಾರಲ್ಲ, ಯಾರೇ ಆಗಲಿ, ನೀವೇ ಆಗಲಿ, ನಾವೇ ಆಗಲಿ, ರಸ್ತೆಯಲ್ಲಿ ಇದನ್ನ ಪರ್ಮಿಷನ್ ಕಾರ್ಯಕ್ರಮ ಮಾಡಬೇಕಾದ್ರೆ ತಗೋಬೇಕು ಅಂತ ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಇಷ್ಟೇ ಅಲ್ಲ ವೀಕ್ಷಕರೇ, ಇದೇ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಗೆ ಸಂಪುಟದಲ್ಲಿ ಒಪ್ಪಿಗೆಯನ್ನ ಕೂಡ ನೀಡಲಾಗಿದೆ. ಅಲ್ಲಿಗೆ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದಂತಹ ಸುದ್ದಿ ನಿಜವಾಗಿದೆ. ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಆಗುವ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿದೆ. ಇದೀಗ ಅಧಿವೇಶನದಲ್ಲಿ ಮಸೂದೆ ಮಂಡನೆಗೆ ನಿರ್ಧಾರ ಕೂಡ ಮಾಡಿಯಾಗಿದೆ. ಅಲ್ಲಿಗೆ ರಿಪಬ್ಲಿಕ್ ಕನ್ನಡದ ಸುದ್ದಿ ನಿಜವಾಗಿದೆ. ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದ ವರದಿ ನಿಜವಾಗಿದೆ. ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಮಾಡುವ ವಿಚಾರದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮೊದಲೇ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಈ ವರದಿ ನಿಜ ಆಗಿದೆ. ಅಧಿವೇಶನದಲ್ಲಿ ಮಸೂದೆ ಮಂಡನೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ಈ ಬಗ್ಗೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು ಮತ್ತು ಮೊದಲೇ ವರದಿಯನ್ನ ಬಿತ್ತರಿಸಿತ್ತು. ಏನಂತ? ಅಧಿವೇಶನದಲ್ಲಿ ವಿಧೇಯಕ ಮಂಡನೆಗೆ ಸಂಪುಟದಲ್ಲಿ ಒಪ್ಪಿಗೆ ನೀಡಿರೋದು ನಿಜವಾಗಿದೆ. ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದಂತಹ ಸುದ್ದಿ. ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಆಗುವ ಬಗ್ಗೆ ರಿಪಬ್ಲಿಕ್ ವರದಿ ಇದೀಗ ನಿಜ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಈ ಬಗ್ಗೆ ನಾವು ಮೊದಲೇ ವರದಿಯನ್ನ ಮಾಡಿದ್ವಿ, ಆ ವರದಿ ನಿಜ ಆಗಿದೆ. ಸರ್ಕಾರ ಕ್ಯಾಬಿನೆಟ್ನಲ್ಲಿ ಮುಖ್ಯವಾಗಿ ಯಾವೆಲ್ಲ ವಿಚಾರಗಳ ಬಗ್ಗೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ? ಶ್ರೀಪಾದ್ ಪಟೇಲ್ರೆ, ಮೊದಲನೇದಾಗಿ ಈಗೇನು RSS ವಿಚಾರ ಬಗ್ಗೆ ಅಂತ ಹೇಳಿದ್ರಿ, ಆ ಸಂಬಂಧಪಟ್ಟಂತೆ ಆ ವಿಧೇಯಕವನ್ನು ಮೊದಲು ನಾನು ಸ್ಪಷ್ಟಪಡಿಸ್ತೀನಿ. ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರದೇಶ ಪ್ರವೇಶ ನಿರ್ಬಂಧ ವಿಧೇಯಕ 2026 ಭಾಳ ಸ್ಪಷ್ಟವಾಗಿದೆ. ಇಲ್ಲಿ ಎಲ್ಲಿಯೂ ಕೂಡ RSS ಅಂತ ಹೇಳಿಲ್ಲ, ಅಥವಾ ಮತ್ತೊಂದು ಸಂಘಟನೆ ಹೆಸರು ಹೇಳಿಲ್ಲ, ಮತ್ತೊಂದು ಯಾವುದೇ ಒಂದು ಧಾರ್ಮಿಕ ಸಂಸ್ಥೆ ಹೆಸರನ್ನು ಉಲ್ಲೇಖ ಮಾಡಿಲ್ಲ.
ಇದು ಪರೋಕ್ಷವಾಗಿ RSSನ ಚಟುವಟಿಕೆಗಳಿಗೆ ನಿರ್ಬಂಧವನ್ನು ಹೇರುವಂಥದ್ದು ಅಂತಕ್ಕಂಥದ್ದು ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥ. ಅದಕ್ಕೆ ಸಂಬಂಧಪಟ್ಟ ಅದೇ ಆಯಾಮದಲ್ಲೇ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಜೊತೆಗೆ ಕಳೆದ 1 ವರ್ಷದಿಂದ ಆಗಿರತಕ್ಕಂತಹ ಯಾವೆಲ್ಲ ರಾಜ್ಯ ಸರ್ಕಾರ ಮತ್ತು ವರ್ಸಸ್ RSS ಅನ್ನೋ ಆಯಾಮದಲ್ಲಿ ಏನೆಲ್ಲ ಚರ್ಚೆಗಳಾಗಿದೆ ಇಲ್ಲಿವರೆಗೂ ಕೂಡ ಅವೆಲ್ಲವನ್ನು ನೋಡ್ತಾ ಹೋದರೆ ಈ RSSನ ಚಟುವಟಿಕೆಗಳಿಗೇ ನಿರ್ಬಂಧ ಹೇರುವ ನಿಟ್ಟಿನಲ್ಲೇ ರಾಜ್ಯ ಸರ್ಕಾರ ಈ ವಿಧೇಯಕವನ್ನು ತಂದಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈಗ ಇದರಲ್ಲಿ ವಿಧೇಯಕದಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋದಾದರೆ ನೋಡಿ, ಈ RSS ಇರ್ಬೋದು ಅಥವಾ ಯಾವುದೇ ಇನ್ನೊಂದು ಸಂಸ್ಥೆ ಇರ್ಬೋದು, ಎಲ್ಲಿಯೂ ಕೂಡ ಸಾರ್ವಜನಿಕ ಒಂದು ಶಾಲೆ ಇರ್ಬೋದು, ಅಲ್ಲಿ ಬೈಠಕ್ ಕೂರುವಂಥದ್ದಾಗಲಿ ಅಥವಾ ಯಾವುದೊಂದು ಕಾಲೇಜು ಇರ್ಬೋದು ಅಥವಾ ಯಾವುದೊಂದು ಅಂಬೇಡ್ಕರ್ ಭವನ, ಈ ರೀತಿಯಾಗಿ ಯಾವುದೇ ಭವನಗಳು, ಸರ್ಕಾರಿ ಭವನಗಳಿರ್ಬೋದು, ಸರ್ಕಾರಿ ಕಾಲೇಜು ಆವರಣ ಏನಿರುತ್ತೆ ಅಥವಾ ಒಂದು ಸರ್ಕಾರಿ ಒಂದು ಗ್ರೌಂಡ್ ಇರುತ್ತೆ, ಅಲ್ಲಿ ಪರ್ಮಿಷನ್ ಇಲ್ಲದೆ, ಅನುಮತಿ ಇಲ್ಲದೆ ಯಾವುದೇ ರೀತಿಯ ಬೈಠಕ್ಗಳನ್ನು ಕೂರೋದಾಗಲಿ, ಸಭೆಗಳನ್ನು ಮಾಡೋದಾಗಲಿ ಅಥವಾ ಸಮಾರಂಭಗಳನ್ನು ಮಾಡುವಂಥದ್ದಾಗಲಿ ಇಂಥದ್ದಕ್ಕೂ ಅವಕಾಶ ಇಲ್ಲ ಸಂಪೂರ್ಣವಾಗಿ. ಹಾಗೇನಾದರೂ ಮಾಡಬೇಕು ಅಂತಂದರೆ ವಿಧೇಯಕದಲ್ಲಿ ನಿಯಮಗಳನ್ನ ಉಲ್ಲೇಖಗಳನ್ನು ಮಾಡಿರ್ತಾರೆ, ಅನುಮತಿ ಪಡೆಯುವಂಥದ್ದು, ಅನುಮತಿ ಇಲ್ಲದೆ ಅಂದರೆ ಸಂಪೂರ್ಣವಾಗಿ ನಿರಾಕರಣೆ ಅಂತೇಳಿ, ಅಂದರೆ ಅನುಮತಿ ತಗೊಳ್ಳುವಂಥದ್ದು, ನಿರಾಕರಣೆ ಮಾಡುವಂಥದ್ದು ಒಂದು ಅಥಾರಿಟಿಗೆ ಬಿಡ್ತಾರೆ. ಅದು ಸ್ಥಳೀಯ ಪೊಲೀಸರಿಗಿರ್ಬೋದು ಅಥವಾ ಆ ವಿಧೇಯಕದಲ್ಲಿ ನಿಯಮಗಳನ್ನು ಸೇರಿಸ್ತಾರೆ. ಈಗ ಸದ್ಯಕ್ಕೆ ಕ್ಯಾಬಿನೆಟ್ನಲ್ಲಿ ಈ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆಯಾಗಿ ಈ ವಿಧೇಯಕವನ್ನು ಇದೇ ಅಧಿವೇಶನದಲ್ಲೇ ಪಾಸ್ ಮಾಡಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ಎಲ್ಲರೂ ಕೂಡ ಒಪ್ಪಿದ್ದಾರೆ ಅಂತಕ್ಕಂಥದ್ದು. ಇದು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಈ ಅಧಿವೇಶನ ಅಂದರೆ ಕ್ಯಾಬಿನೆಟ್ ಆರಂಭ ಆಗೋದಕ್ಕೂ ಮುಂಚೆ, ಕ್ಯಾಬಿನೆಟ್ ಸಭೆ ಆರಂಭ ಆಗೋದಕ್ಕೂ ಮುಂಚೆನೇ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಅಂತಿಮವಾಗಿ ಈಗ ಆ ಸುದ್ದಿ ನಿಜ ಆಗಿರ್ತಕ್ಕಂಥದ್ದು. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಅಂತಲೇ ಹೇಳ್ಬೋದು ಶ್ರೀಪಾದ್ ಪಟೇಲ್. ಇದು ಒಂದು ಕಡೆಗೆ ಆದರೆ RSS ಆದರೆ, ಮತ್ತೊಂದು ಕಡೆ ಬೇರೆ ಬೇರೆ ವಿಚಾರಗಳು ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ವಿಚಾರವಾಗಿ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ಅಪಾರ್ಟ್ಮೆಂಟ್ ಹಿತರಕ್ಷಣೆಯನ್ನು ಕಾಯಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ನಿಮಿಷ ಸಂಪರ್ಕದಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ವಾಪಸ್ ಬರ್ತೀನಿ. ಕನಿಷ್ಠ ವೇತನ ಪರಿಷ್ಕರಣೆಗೆ ಆರ್ಥಿಕ ಇಲಾಖೆ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು ಈ ಹಿನ್ನೆಲೆ ಈ ವಿಚಾರವೂ ಕೂಡ ಚರ್ಚೆಗೆ ಬಂದಿರುವಂತದ್ದು. ಈಗಾಗಲೇ ನಾವು ಮಾಹಿತಿಯನ್ನ ನೀಡ್ತಾ ಇದ್ವಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ. ಇದ್ರ ಮಧ್ಯೆ ಕನಿಷ್ಠ ವೇತನ ಪರಿಷ್ಕರಣೆಯ ವಿಚಾರದ ಬಗ್ಗೆಯೂ ಕೂಡ ಒಂದು ನಿರ್ಧಾರ ಮತ್ತು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಈ ಪರಿಷ್ಕರಣೆಗೆ ಆರ್ಥಿಕ ಇಲಾಖೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ ಹಿನ್ನೆಲೆ ಸಂಪುಟ ಉಪಸಮಿತಿ ರಚನೆ ಮಾಡೋದಕ್ಕೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. DCM G. ಪರಮೇಶ್ವರ್ ನೇತೃತ್ವದಲ್ಲಿ ಉಪಸಮಿತಿಯ ರಚನೆಗೆ ತೀರ್ಮಾನ. ಕ್ಯಾಬಿನೆಟ್ನಲ್ಲಿ ಮತ್ತೊಂದು ಮಹತ್ವದ ಮಸೂದೆಯ ಬಗ್ಗೆ ಚರ್ಚೆ. ಅದೇನು? ಅಪಾರ್ಟ್ಮೆಂಟ್ ಓನರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್ ಮಸೂದೆ. ಇದೇ ಅಧಿವೇಶನದಲ್ಲಿ ಮಸೂದೆ ಮಂಡನೆಯ ಸಾಧ್ಯತೆ ಕೂಡ ಇದೆ. ಸುರೇಶ್, ಗಮನಿಸ್ತಾ ಇದ್ದೀವಿ ಮುಖ್ಯವಾಗಿ ಇನ್ನೆರಡು ವಿಚಾರಗಳ ಬಗ್ಗೆಯೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು, ಆರ್ಥಿಕ ಇಲಾಖೆ ಈ ಒಂದು ಕನಿಷ್ಠ ವೇತನ ಪರಿಷ್ಕರಣೆಗೆ ಆಕ್ಷೇಪ, ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ ಓನರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್ ಮಸೂದೆ. ಏನು ಹೇಳುತ್ತೇವೆ ಎರಡು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ವಿಚಾರವಾಗಿ? ಎಸ್ ಶ್ರೀಪಾದ್ ಪಟೇಲ್, ಈ ಕನಿಷ್ಠ ವೇತನ ಪರಿಷ್ಕರಣೆ ಇದೆಯಲ್ಲ, ಇದು ಈಗ ಕುಶಲ ಕರ್ಮಿಗಳು ಮತ್ತು ಅಕುಶಲ ಕರ್ಮಿಗಳು ಅಂತ ಹೇಳ್ತಾರೆ, ಸ್ಕಿಲ್ ಮತ್ತು ಅನ್ಸ್ಕಿಲ್ಡ್ ಲೇಬರ್ಸ್ ಇರ್ತಾರಲ್ಲ, ಇವರಿಗೆ ಸ್ಯಾಲರಿಯನ್ನು ಕನಿಷ್ಠ ವೇತನವನ್ನು ನಿಗದಿಪಡಿಸುವಂಥದ್ದು. ಇದು ಸರ್ಕಾರಿಯಲ್ಲಿ ಈಗ ಸರ್ಕಾರದಲ್ಲಿ ಈಗ ಏನು ವೇತನವನ್ನು ಪಾವತಿಯನ್ನು ಮಾಡ್ತಾ ಇದ್ದಾರೆ, ಇದು ಈಗ ಏನಾದರೂ ವೇತನ ಪರಿಷ್ಕರಣೆ ಏನಾದರೂ ಅನುಮತಿಯನ್ನು ಕೊಟ್ಟಿದ್ದೆ ಆದರೆ ಹೆಚ್ಚುವರೆಗೆ 11,000 ಕೋಟಿ ರಾಜ್ಯ ಸರ್ಕಾರಕ್ಕೆ ಹೊರೆಯಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಆರ್ಥಿಕ ಇಲಾಖೆ ಈ ಬಿಲ್ಲನ್ನು ಅಂದರೆ ಈ ಅನುಮೋದನೆಗೆ, ಕನಿಷ್ಠ ವೇತನ ಪರಿಷ್ಕರಣೆ ಅನುಮೋದನೆಗೆ ಒಪ್ಪಿರಲಿಲ್ಲ. ಹಾಗಾಗಿ ಇದು ಇವತ್ತು ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಈ ಚರ್ಚೆ ಸಂದರ್ಭದಲ್ಲಿ ಆರ್ಥಿಕ ಇಲಾಖೆಯವರು ಏನೆಲ್ಲ ಆಕ್ಷೇಪಗಳನ್ನು ವ್ಯಕ್ತಪಡಿಸೋ ಅದೆಲ್ಲದರ ಬಗ್ಗೆಯೂ ಕೂಡ ಸುದೀರ್ಘವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ಸೊ ಅಂತಿಮವಾಗಿ ಕ್ಯಾಬಿನೆಟ್ ಇದಕ್ಕೆ ಒಂದು ಸಬ್ ಕಮಿಟಿಯನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಉಪಮುಖ್ಯಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ಮಾಡ್ತಾರೆ, ಕ್ಯಾಬಿನೆಟ್ ಸಬ್ ಕಮಿಟಿನ. ಈ ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಇದರಲ್ಲಿ ಈ ಸಾಧಕ ಬಾಧಕಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿ ಎಷ್ಟು ಹೊರೆ ಆಗುತ್ತೆ, ಹಾಗಾದ್ರೆ ಎಷ್ಟನ್ನು ಏರಿಕೆ ಮಾಡಬೇಕಾಗುತ್ತೆ, ಎಷ್ಟಕ್ಕೆ ನಿಗದಿ ಮಾಡಬೇಕಾಗುತ್ತೆ, ಸ್ಕಿಲ್ಡ್ ಲೇಬರ್ಸ್ಗೆ ಎಷ್ಟು ಮಾಡಬೇಕಾಗುತ್ತೆ, ಅನ್ಸ್ಕಿಲ್ಡ್ ಲೇಬರ್ಸ್ಗೆ ಎಷ್ಟು ಮಾಡಬೇಕಾಗುತ್ತೆ. ಸೊ ಇದೆಲ್ಲದರ ಕುರಿತಂತೆ ಒಂದು ವಿಸ್ತೃತ ವರದಿಯನ್ನು ರೆಡಿ ಮಾಡಿ ಮತ್ತೆ ಕ್ಯಾಬಿನೆಟ್ಗೆ ವರದಿಯನ್ನು ಕಳಿಸುತ್ತೆ. ಆನಂತರ ಅದನ್ನು ಮಂಡನೆ ಮಾಡಬೇಕು ಅಥವಾ ಬಿಡಬೇಕು ಅಂತಕ್ಕಂಥ ಆನಂತರದ ಚರ್ಚೆಗೆ ಅದು ಒಂದು ಭಾಗ. ಇದು ಮತ್ತೊಂದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿರತಕ್ಕಂತಹ ವಿಷಯ ಅನ್ನೋದಾದರೆ ಮತ್ತೊಂದು ಕೂಡ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ವಿಚಾರವಾಗಿ ಕೂಡ ಆಗಿರ್ತಕ್ಕಂಥ
ಅಂತಕ್ಕಂಥದ್ದು ಅದು ಕೂಡ ಈಗ ಈ ಅಧಿವೇಶನದಲ್ಲೇ ಅದನ್ನು ಪಾಸ್ ಮಾಡೋದಕ್ಕೆ ಒಪ್ಪಿಗೆ ಆಗಿರ್ತಕ್ಕಂಥದ್ದು. ಅಂದರೆ ಕನಿಷ್ಠ ಈ 30 ವರ್ಷಗಳ ಹಿಂದೆ ಹಳೆಯ ಬಿಲ್ಡಿಂಗ್ಗಳು ಯಾವಿದ್ದಾವೆ ಆ ಬಿಲ್ಡಿಂಗ್ಗಳಿಗೆ ಕಂಪಲ್ಸರಿ ಏನು ಪ್ರತಿ 5 ವರ್ಷಕ್ಕೊಂದ್ಸರಿನ ಆ ಬಿಲ್ಡಿಂಗ್ನ ಸ್ಟ್ರಕ್ಚರಲ್ ಕ್ವಾಲಿಟಿ ಏನಿರುತ್ತೆ ಗೊತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಈಗ ಇತ್ತೀಚೆಗೆ ನೋಡ್ತಾ ಇರ್ಬೋದು, ಬೆಂಗಳೂರುಗಳಲ್ಲಿ ಕಟ್ಟಡಗಳು ವಾಲುವಂಥದ್ದು ಇರ್ಬೋದು, ಕಟ್ಟಡಗಳ ಸ್ಟ್ರೆಂತು ಕ್ವಾಲಿಟಿ ಕುಸಿದ ಇರ್ತಕ್ಕಂಥದ್ದು, ಬಿಲ್ಡಿಂಗ್ಗಳು ಬೀಳುವಂಥದ್ದು, ಈ ಥರದ್ದು ಇದೆಯಲ್ಲ. ಇಂತಹ ಅವಘಡಗಳನ್ನು ತಡಿಬೇಕು ಅಂತಕ್ಕಂತಹ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ಬಿಲ್ಲನ್ನು ತರೋದಕ್ಕೆ ಮುಂದಾಗಿರ್ತಕ್ಕಂಥ. ಹೀಗಾಗಿ ಈ ಬಿಲ್ಲನ್ನು ಜಾರಿಗೆ ತರೋದಕ್ಕೆ ಈ ಅಧಿವೇಶನದಲ್ಲಿ ತರೋದಕ್ಕೆ ಈಗಾಗಲೇ ಕ್ಯಾಬಿನೆಟ್ ಒಪ್ಪಿಗೆ ಆಗಿದೆ ಇವತ್ತು. ಸೊ ಅದು ಜಾರಿಗೆ ಆಯಿತು ಅಂತಂದರೆ ಎಲ್ಲ ಅಪಾರ್ಟ್ಮೆಂಟ್ಗಳು ಯಾವ 30 ವರ್ಷಕ್ಕಿಂತ ಹೆಚ್ಚಿನ ಹಳೆಯ ಅಪಾರ್ಟ್ಮೆಂಟ್ಗಳಿರ್ತಾರೆ, ಅವರು ಪ್ರತಿ 5 ವರ್ಷಕ್ಕೆ ಒಂದು ಬಾರಿ ಅದರ ಬಿಲ್ಡಿಂಗ್ನ ಸ್ಟ್ರಕ್ಚರಲ್ ಕ್ವಾಲಿಟಿ ಏನಿರುತ್ತೆ ಅದರ ಒಂದು ಅನುಮತಿಯನ್ನು ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕಾಗುತ್ತೆ ಒಂದು. ಮತ್ತು ತೀರಾ ಹಳೆಯ ಅಪಾರ್ಟ್ಮೆಂಟ್ಗಳು ಏನಿರುತ್ತೆ ಆ ಬಿಲ್ಡಿಂಗ್ಗಳನ್ನು ಆ ಬಿಲ್ಡಿಂಗ್ನ ಅಪಾರ್ಟ್ಮೆಂಟ್ಗಳಿರ್ತಕ್ಕಂಥ ಮಾಲೀಕರು ಓನರ್ಗಳು ಒಪ್ಪಿದ್ದೆ ಆದರೆ ಆ ಅಪಾರ್ಟ್ಮೆಂಟನ್ನು ಒಡೆಯೋದಕ್ಕೂ ಕೂಡ ಅನುಮತಿ ಕೊಡುವಂಥದ್ದು, ಒಡೆದು ಹೊಸದಾಗಿ ಕಟ್ಟೋದಕ್ಕೂ ಕೂಡ ಒಂದಷ್ಟು ಅನುಕೂಲವನ್ನು ಕಲ್ಪಿಸಿ ಕೊಡುವಂಥಕ್ಕಂಥದ್ದು, ಸಡಿಲಿಕೆ ಮಾಡಿಕೊಡುವಂಥದ್ದು ನಿಯಮಗಳನ್ನು. ಸೊ ಈ ರೀತಿಯ ಒಂದು ಈ ಬಿಲ್ಗಳಲ್ಲಿ ಇರ್ತಕ್ಕಂಥದ್ದು ಹೆಚ್ಚಿನದಾಗಿ ಬಿಲ್ ಮಂಡನೆ ಆದಂಥ ಸಂದರ್ಭದಲ್ಲಿ ಆ ಬಿಲ್ಲಲ್ಲಿ ಯಾವೆಲ್ಲ ವಿಚಾರಗಳಿದೆ ಅನ್ನತಕ್ಕಂಥದ್ದು ವಿಸ್ತೃತವಾಗಿ ತಿಳ್ಕೊಬಹುದು. ಶ್ರೀಪಾದ್ ಪಾಟೀಲ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಇವತ್ತಿನಿಂದ ಕರ್ನಾಟಕದ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ಶುರುವಾಗಿದೆ. ಸಿಎಂ ಸ್ಥಾನ ಅಲಂಕರಿಸಿದ ಬಳಿಕ ಶಿವಕುಮಾರ್ಗೆ ಇದು ಮೊದಲ ಅಧಿವೇಶನ ಆಗಿದ್ದು, ಮೊದಲ ದಿನವೇ ಆಡಳಿತ ವಿರೋಧ ಪಕ್ಷಗಳ ಟಕ್ಕರ್ ಜೋರಾಗಿದೆ. ವಿಪಕ್ಷಗಳ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ರೆಡಿ ಮಾಡಿಕೊಂಡಿರುವಂತಹ ಮುಖ್ಯಮಂತ್ರಿಗಳಿಗೆ ಸ್ವಪಕ್ಷೀಯರೇ ಮಗ್ಗಲ ಮುಳ್ಳಾಗ್ತಾರ ಅನ್ನೋಂಥ ಅನುಮಾನ ಈಗ ಉಂಟಾಗಿದೆ. ಅಷ್ಟಕ್ಕೂ ಈ ಶಂಕೆ ಬರೋದಕ್ಕೆ ಕಾರಣ ಏನು? ಇಲ್ಲಿದೆ ನೋಡಿ ರಿಯಲ್ ರಿಪೋರ್ಟ್. ಸಿಎಂ ಡಿಕೆಶಿಗೆ ಅಧಿವೇಶನದ ಅಗ್ನಿ ಪರೀಕ್ಷೆ ಶುರು. ಮೊದಲ ದಿನವೇ ಸಿಎಂ ವಿಪಕ್ಷ ನಾಯಕರ ವಾರ್. ಇಂದಿನಿಂದ ಕರ್ನಾಟಕದ ಮುಂಗಾರು ಅಧಿವೇಶನ ಆರಂಭವಾಗಿದೆ. ಅಧಿವೇಶನಗಳೇನು ವರ್ಷದಲ್ಲಿ 4 ಬಾರಿ ನಡೆಯುತ್ತವೆ. ಆದರೆ ವಿಶೇಷ ಏನಪ್ಪಾ ಅಂದ್ರೆ ಇದು ಡಿಕೆಶಿ ಸಿಎಂ ಸಿಂಹಾಸನವೇರಿದ ಬಳಿಕ ನಡೆಯುತ್ತಿರೋ ಮೊದಲ ಅಗ್ನಿ ಪರೀಕ್ಷೆ. 2 ತಿಂಗಳು 10 ದಿನದ ಹಿಂದೆ ರಾಜ್ಯದ 25ನೇ ಮುಖ್ಯಮಂತ್ರಿಯಾದ ಡಿಕೆಶಿ ಇಂದು ಲಘು ಬಗೆಯಿಂದಲೇ ಅಸೆಂಬ್ಲಿಗೆ ಆಗಮಿಸಿದರು. ಸ್ವಪಕ್ಷೀಯ ಶಾಸಕರಿಂದ ಸಿಎಂಗೆ ಅಸಹಕಾರದ ಶಾಕ್. ಮೇಲ್ನೋಟಕ್ಕೆ ಕಾಂಗ್ರೆಸ್ನೊಳಗಿನ ಬಂಡಾಯದ ಬೆಂಕಿ ನಂದಿಸಿದಂತೆ ಕಂಡ್ರೂ ಅದಿನ್ನೂ ಬೂದಿ ಮುಚ್ಚಿದ ಕೆಂಡವಾಗಿದೆ. ವಿಧಾನಸಭೆ ಕಲಾಪಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಇದರ ಜೊತೆ ಮಂತ್ರಿ ಸ್ಥಾನ ಕೈತಪ್ಪಿದ ಕಿಚ್ಚಿನಲ್ಲಿರೋ ಅತೃಪ್ತ ಶಾಸಕರು ವಿಧಾನಸೌಧಕ್ಕೆ ಬಂದರೂ ವಿಧಾನಸಭೆಯೊಳಗೆ ಕಾಲಿಡಲಿಲ್ಲ. ಶಾಸಕರಾದ ಎಂ ಕೃಷ್ಣಪ್ಪ, ಪ್ರಿಯಾಕೃಷ್ಣ, ಯಶವಂತ ರಾಯಗೌಡ ಅಸೆಂಬ್ಲಿಗೆ ಗೈರಾದರೆ ವಿಧಾನಸಭೆಗೆ ಹೋಗದೆ ಆಡಳಿತ ಪಕ್ಷದ ಮೊಗಸಾಲೆಯಲ್ಲಿ ಮಾಜಿ ಸಚಿವರಾದ ಮಂಕಾಳ್ ವೈದ್ಯ ಮತ್ತು ಶರಣಬಸಪ್ಪ ದರ್ಶನಾಪುರ್ ಕೂತಿದ್ದು ಪರಿಸ್ಥಿತಿಯನ್ನ ವಿವರಿಸಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಗೆ ಯಾವುದೇ ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಶಾಸಕ ಸತೀಶ್ ಸೇಲ್ ಸಹ ಪರೋಕ್ಷ ಬೇಸರ ಹೊರಹಾಕಿದ್ದಾರೆ. 2.5 ವರ್ಷ ಅವರು ಮಾಡಲಿ, 2.5 ವರ್ಷ ನೀವು ಮಾಡಿ ಅಂತ ಹೇಳ್ಕೊಂಡು, ಆದರೆ ಅದ್ರ ಬಗ್ಗೆ ನಾನು ಮನಸ್ಸಿಗೆ ನೋವು ಇಟ್ಕೊಂಡಿಲ್ಲ. ಆದರೆ ಏನಾಗಿದೆ, ಇದ್ದ ಸಚಿವರು ನಮ್ಮ ಮಂಕಾಳ್ ವೈದ್ಯರವರು ತಾವೇ ಕಂಟಿನ್ಯೂ ಮಾಡಬೇಕಂತ. ಇದೆಲ್ಲ ಏನಾಗ್ತದೆ, ಇದರಿಂದ ಅವರಿಗೊಂದು ಡಿಸ್ಅಡ್ವಾಂಟೇಜ್, ನಮ್ಮಲ್ಲಿ ಇರುವಂಥ ನ್ಯೂನತೆಗಳನ್ನು ತಿಳ್ಕೊಳ್ತಾರೆ. ಸ್ಪೀಕರ್ ಚುನಾವಣೆ ಬಹಿಷ್ಕರಿಸಿ ಬಿಜೆಪಿ ಮೊದಲ ಅಸ್ತ್ರ. ಅಧಿವೇಶನ ಅಗ್ನಿ ಪರೀಕ್ಷೆಯಲ್ಲಿ ಸಿಎಂ ಶಿವಕುಮಾರ್ ಮುಂದೆ ಸಾಲು ಸಾಲು ಸತ್ವ ಪರೀಕ್ಷೆ ಇದೆ. ಇದೇ ಮೊದಲ ಅಂಗವಾಗಿ ನಾಳೆ ನೂತನ ಸ್ಪೀಕರ್ ಆಯ್ಕೆ ನಡೆಯಲಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾದ ಜಿಎಸ್ ಪಾಟೀಲ್ ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಆದರೆ ಕಾಂಗ್ರೆಸ್ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅಪಚಾರ ಮಾಡಿದೆ ಎಂದು ಆರೋಪಿಸಿರುವ ಬಿಜೆಪಿ ನಾಳಿನ ಸಭಾಧ್ಯಕ್ಷರ ಚುನಾವಣೆಯನ್ನೇ ಬಹಿಷ್ಕರಿಸಿದೆ. ಸಭಾಧ್ಯಕ್ಷರ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡ್ತಾ ಇದ್ದೀರಿ. ಇದು ಡೆಮಾಕ್ರಸಿ ಅಲ್ಲ, ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅಪಚಾರ ಮಾಡಿರೋದ್ರಿಂದ ನಾವು ನಾಳೆ ನಡೆಯುವಂಥ ಸಭಾಧ್ಯಕ್ಷರ ಚುನಾವಣೆಯನ್ನು ಪ್ರಕ್ರಿಯೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೀರಿ. ಆದರೆ ಸಭಾಧ್ಯಕ್ಷರು ಆಯ್ಕೆ ಆದಮೇಲೆ ಆ ಸಭೆಗೆ, ಆ ಸೀಟ್ಗೆ, ಆ ಚೇರ್ಗೆ, ಆ ಪೀಠಕ್ಕೆ ಏನು ಗೌರವ ಕೊಡಬೇಕು ಆ ಗೌರವವನ್ನು ನಾವು ಕೊಡ್ತೀರಿ. ಅದರಲ್ಲಿ ನಾವು ಭಾಗಿಯಾಗ್ತೀವಿ, ಚುನಾವಣೆಯಲ್ಲಿ ಭಾಗಿಯಾಗಲ್ಲ ನಾವು. ವಿಧಾನಸಭೆಯ ಬಾಗಿಲಿಗೆ ನಡುಬಗ್ಗಿಸಿ ನಮಿಸಿದ ಸಿಎಂ ಅಖಾಡಕ್ಕೆ ನಾನು ರೆಡಿ ಅನ್ನೋ ಹಾವಭಾವದಲ್ಲಿದ್ದರು.
ವಿರೋಧ ಪಕ್ಷದ ನಾಯಕರಿಗೂ ಕೈಕುಲುಕಿ ನೀವು ರೆಡಿನಾ ಅನ್ನೋ ಸಂದೇಶ ನೀಡಿದ್ರು. ಆದ್ರೆ ಆ ಬಳಿಕ ಶುರುವಾಯಿತು ನೋಡಿ ಅಸಲಿ ಆಟ. ಹೌದು, ನಿನ್ನೆ ಸಂಜೆ ಎಲ್ಲಾ ಸಚಿವರಿಗೂ ಖಾತೆ ಹಂಚಿ ಹುಮ್ಮಸ್ಸಿನಲ್ಲಿದ್ದ ಸಿಎಂ ಇಂದು ಸದನದಲ್ಲಿ ಮಂತ್ರಿಗಳ ಪರಿಚಯಕ್ಕೆ ಮುಂದಾದ್ರು. ಈ ವೇಳೆ ಅಡ್ಡ ಬಂದ ಸ್ಯಾಡೋ ಸಿಎಂ ಅಶೋಕ್ ಮೊದಲ ಸಂತಾಪ ಸೂಚನೆ ಆಗ್ಲಿ, ನಾಳೆ ಬೇಕಿದ್ರೆ ನಿಮ್ಮ ಸಂಭ್ರಮ ಮುಂದುವರಿಲಿ ಅನ್ನೋ ಅಡ್ಡಗಾಲು ಹಾಕಿದ್ರು. ಸಂತಾಪದಲ್ಲಿ ಮಂತ್ರಿಗಳ ಹೊಸ ಪರಿಚಯ ಸರಿ ಇರಲ್ಲ, ಅದು ಬೇರೆ, ಅದು ಅವ್ರಿಗೆ ಹಬ್ಬ. ಅದು ಇಲ್ಲಿ ಸಂತಾಪ ಒಂದ್ ಕಡೆ ನೀವು ಮಾಡಿ ಅವ್ರನ್ನ ಪರಿಚಯ ಇದು ಸರಿ ಇರಲ್ಲ ನೋಡಿ ಸರ್. ಅಲ್ಲ, ಸಂತಾಪ ಸೋಮವಾರ ಮಾಡಿ, ಬೇಕಾದ್ರೆ ಸೂಚನೆ ಇದಾದ್ಮೇಲೆ ಮಾಡಿ, ಸಂತಾಪ ಫಸ್ಟ್ ತಗೊಳ್ಳಿ ದಯವಿಟ್ಟು. ವಿರೋಧ ಪಕ್ಷ ನಾಯಕರಿಗೆ ಸಂತಾಪ ಸೂಚನೆ ಮಂಡನೆ ಮಾಡಿದ್ರೆ ತದನಂತರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅರ್ಜೆಂಟ್ ಏನಿಲ್ಲಲ್ಲ, ನಾಳೆ ಮಾಡಿ ಏನಂತೆ ಈ ಸಂತಾಪ ಅವೆರಡು ಮಿಕ್ಸ್ ಮಾಡಬೇಡಿ. ಇಂದು ವಿಧಾನ ಮಂಡಲದ ಉಭಯ ಸದನದಲ್ಲೂ ಸಂತಾಪ ಸೂಚನೆಯೊಂದಿಗೆ ಕಲಾಪ ನಾಳೆ ಮುಂದೂಡಿಕೆಯಾಗಿದೆ. ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷಗಳ ಪ್ರಶ್ನೆಗಳಿಂದ ಸ್ವಪಕ್ಷೀಯರ ಅತೃಪ್ತಿಯ ಒಳಬೇಗುದಿ ಹೆಚ್ಚು ಚಿಂತೆಗೀಡು ಮಾಡಿದೆ. ಮುಂಗಾರು ಅಧಿವೇಶನ ಅಗ್ನಿ ಪರೀಕ್ಷೆ, ಸಿಎಂ ಡಿಕೆಶಿಯ ಸಾಮರ್ಥ್ಯಕ್ಕೆ ಮತ್ತೊಂದು ಸತ್ವ ಪರೀಕ್ಷೆ ಆಗಿರುವುದಂತೂ ಸುಳ್ಳಲ್ಲ. ಇದರ ಮಧ್ಯೆ ಇವತ್ತು ಅಧಿವೇಶನ ನಡೀತಾ ಇದ್ರು ಕೂಡ ಕಾಂಗ್ರೆಸ್ನಲ್ಲಿ ಅತೃಪ್ತ ಶಾಸಕರು ಅಂತ ಅನಿಸ್ಕೊಂಡವರು, ಅಂದ್ರೆ ಯಾರೆಲ್ಲ ಸಚಿವ ಸ್ಥಾನದಿಂದ ವಂಚಿತರಾದರು ಅಂಥವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಗೈರು ಕೂಡ ಆಗಿದ್ದಾರೆ. ಇನ್ನು ಕೆಲವರು ಬಂದರೂ ಕೂಡ ಒಳಗಡೆ ಹೋಗಲಿಲ್ಲ. ಯಾರ್ಯಾರು ಬರಲಿಲ್ಲ ಇವತ್ತು ಅಂದರೆ ಸಿದ್ದರಾಮಯ್ಯ ಅವರು, ಮಾಜಿ ಮುಖ್ಯಮಂತ್ರಿಗಳು, ವರುಣಾ ಕ್ಷೇತ್ರ, ಇನ್ನು ಹಂಪನಗೌಡ ಬಾದರ್ಲಿ ಅವರು ಬರಲಿಲ್ಲ, ಸಿಂಧನೂರು ಕ್ಷೇತ್ರದ ಶಾಸಕರು, ಇವರು ಕೂಡ ಇವತ್ತು ಸುಳಿಲಿಲ್ಲ ವಿಧಾನಸೌಧದ ಕಡೆಗೆ. ಆಕಾಂಕ್ಷಿಗಳಾಗಿದ್ದರು ಸಚಿವ ಸ್ಥಾನ ಬೇಕು ಅಂತ, ಆದರೆ ಸಿಗಲಿಲ್ಲ, ಹೀಗಾಗಿ ಬೇಸರಗೊಂಡಿದ್ದಾರೆ. ಇನ್ನು RB ತಿಮ್ಮಾಪುರ್, ಮುಧೋಳ ಕ್ಷೇತ್ರದ ಶಾಸಕರು, ಈ ಹಿಂದೆ ಕ್ಯಾಬಿನೆಟ್ನಲ್ಲಿ ಇದ್ದಂಥವರು ಈಗ ಸ್ಥಾನಮಾನ ಸಿಗಲಿಲ್ಲ ಅಂತ ಬೇಸರಗೊಂಡಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ರು, ಇಂಡಿ ಶಾಸಕರು, ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಮೊದಲೇ ಹೋಗಿ ರಾಜೀನಾಮೆ ಕೊಟ್ಟು ಬಂದ್ಬಿಟ್ರು, ಇವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಬಸವನ ಬಾಗೇವಾಡಿಯ ಶಿವಾನಂದ ಪಾಟೀಲ್ರು, ಮಾಜಿ ಸಚಿವರು, ಖಂಡಿತವಾಗಿಯೂ ಸ್ಥಾನಮಾನ ಸಿಗುತ್ತೆ ಅನ್ನೋಂಥ ನಿರೀಕ್ಷೆಯಲ್ಲಿದ್ದರು, ಆದರೆ ಇವರು ಕೂಡ ಇವತ್ತು ಕಾಣಲಿಲ್ಲ. ಇನ್ನು ಮಹಾಂತೇಶ್ ಕೌಜಲಿಗಿ, ಬೈಲ್ಹೊಂಗ್ಲಾ, ಇವರೆಲ್ಲ ಕಾಂಗ್ರೆಸ್ನ MLAಗಳಿವರು, ಇವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಅತೃಪ್ತರೆಲ್ಲರೂ ಕೂಡ ಗೈರಾಗಿದ್ದಾರೆ. ಇನ್ನು ವಿಜಯನಗರದ M ಕೃಷ್ಣಪ್ಪ ಅವರು ಅತೃಪ್ತರು, ಗೋವಿಂದರಾಜನಗರದ ಪ್ರಿಯಾ ಕೃಷ್ಣ ಅವರು, ನಾಗರಬಾವಿ ಸರ್ಕಲ್ನಲ್ಲಿ ಸರ್ಕಾರದ ವಿರುದ್ಧ, DK ಶಿವಕುಮಾರ್ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ, ಹೈಕಮಾಂಡ್ ವಿರುದ್ಧ ಧಿಕ್ಕಾರಗಳನ್ನು ಕೂಡಿ ಪ್ರತಿಭಟನೆಯನ್ನು ಮಾಡಿದ್ರು ಇವರು. DK ಶಿವಕುಮಾರ್ ಅವರು ಮನೆ ಹೋಗಿ ಸಮಾಧಾನ ಪಡಿಸುವಂಥ ಕೆಲಸ ಆಯಿತು, ಆದಾಗ್ಯೂ ಕೂಡ ಅಸಮಾಧಾನ ಮುಂದುವರೆದಿದೆ. ಇನ್ನು ಹುಣಸೂರಿನ K ವೆಂಕಟೇಶ್ ಅವರು ಬಂದಿಲ್ಲ. ಹೊಸದುರ್ಗದ ಗೋವಿಂದಪ್ಪ ಅವರು, ಇವರು ಕೂಡ ಅಸಮಾಧಾನಿತರಾಗಿದ್ದಾರೆ. ಸೊ ಈಗ ಇಷ್ಟೆಲ್ಲ ಜನರನ್ನು ನಾವೇನು ಹೇಳಿದ್ವಲ್ಲ, ಇವರೆಲ್ಲರೂ ಕೂಡ ಅಸಮಾಧಾನಗೊಂಡಂಥವ್ರು. ಇನ್ನು ಎಷ್ಟೋ ಜನ ಬಂದರೂ ಕೂಡ ಒಳಗಡೆ ಹೋಗಲಿಲ್ಲ, ನಾವು ಬರಲ್ಲ ರೀ, ನಮಗೆ ಸಚಿವ ಸ್ಥಾನ ಕೊಡಲಿಲ್ಲ, ಬಂದೇನು ಮಾಡೋಣ ಅನ್ನೋ ರೀತಿ ಅಸಮಾಧಾನ. ಬರೋದು ಯಾಕೆ, ಬಂದ ಮೇಲೆ ಗೈರು, ನಾವು ಒಳಗಡೆ ಬರಲ್ಲ ಅಂತ ಹೇಳೋದು ಯಾಕೆ ಅನ್ನೋಂಥ ಪ್ರಶ್ನೆ ಬಂದಾಗ ಇವ್ರು ಹೇಳಿದ್ದೇನು ಅಂತಂದರೆ, ಎದುರುಗಡೆ ಓಡಾಡಿದರೆ ನಮ್ಮನ್ನು ಕೇರ್ ಮಾಡಲ್ಲ, ಇನ್ನು ಮನೆಯಲ್ಲಿ ಕೂತ್ಕೊಂಡ್ರೆ ಯಾರು ಕೇರ್ ಮಾಡ್ತಾರೆ, ಹಿಂಗಾಗಿ ಬಂದಿದ್ದೀವಿ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಕೂಡ ಕೆಲವರು ಹೇಳಿದ್ರಂತೆ. ನೆಕ್ಸ್ಟ್, ನಾಳೆ ವಿಧಾನಸಭೆಗೆ ನೂತನ ಸ್ಪೀಕರ್ ಮತ್ತು ಪರಿಷತ್ಗೆ ನೂತನ ಸಭಾಪತಿ ಆಯ್ಕೆ ಆಗಲಿಕ್ಕಿದ್ದಾರೆ. ಕಾಂಗ್ರೆಸ್ ಪ್ರಜಾಪ್ರಭುತ್ವ ವಿರೋಧಿ ಅನ್ನುವಂತಹ ಆರೋಪದ ಮಧ್ಯೆ ಈ ಆಯ್ಕೆಗಳು ನಡೀತಾ ಇರುವಂಥದ್ದು. ಆಯ್ಕೆ ಪ್ರಕ್ರಿಯೆ ಬಗ್ಗೆ ಭಾರಿ ಕುತೂಹಲ ಆಗ್ತಾ ಇದೆ. ಕಾಂಗ್ರೆಸ್ನವರು ಪ್ರಜಾಪ್ರಭುತ್ವ ವಿರೋಧಿ ಅಂತ ಆರೋಪಿಸಿರುವಂಥ BJP ಸ್ಪೀಕರ್ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದೆ. ಸಭಾಪತಿ ಚುನಾವಣೆ ಯಾವ ರೀತಿ ಇರುತ್ತೆ, ಏನೆಲ್ಲ ಆಗುತ್ತೆ ಅನ್ನೋದರ ವರದಿ ಇದೆ, ನೋಡ್ಕೊಂಬನ್ನಿ. ಸಭಾಪತಿ ಪೀಠದ ಫೈಟ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್. ಸಲೀಂ ಅಹಮದ್ ವಿರುದ್ಧ PH ಪೂಜಾರ ಕಣಕ್ಕೆ. ಕರ್ನಾಟಕದಲ್ಲಿ ಕಳೆದ 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ವಿಧಾನಸಭೆಯಲ್ಲಿ ತನ್ನ ಸಂಖ್ಯಾಬಲದ ಕಾರಣದಿಂದ ಕಾಂಗ್ರೆಸ್ UT ಖಾದರ್ನನ್ನು ಸಭಾಧ್ಯಕ್ಷರನ್ನಾಗಿ ಮಾಡಿತ್ತು. ಮಾಜಿ CM ಸಿದ್ದರಾಮಯ್ಯರ ಜೊತೆಗಿನ ಸ್ನೇಹದ ಕಾರಣದಿಂದಾಗಿ JDS ಹಿರಿಯ ಸದಸ್ಯ ಬಸವರಾಜ ಹೊರಟ್ಟಿ ಪರಿಷತ್ ಸಭಾಪತಿಯಾಗಿ ಆಯ್ಕೆಯಾಗಿದ್ದರು. ಆದರೆ ಈ ಪರಿಸ್ಥಿತಿ ಬದಲಾಗಿದೆ. CM ಸ್ಥಾನದ ಮೇಲೆ DKಶಿ ಆಸನರಾಗಿದ್ದು ಸಭಾಪತಿ ಪೀಠಕ್ಕಾಗಿ ಜೋರು ಸಮರವೇ ನಡೀತಾ ಇದೆ.
ಸಭಾಪತಿ ಸ್ಥಾನ ಬಿಟ್ಟುಕೊಡಲು ಮನಸ್ಸಿಲ್ಲದ ಹೊರಟ್ಟಿ ಆಗಸ್ಟ್ 14ರಂದು ಅಂದರೆ ನಾಳೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಆದರೆ ಸಿಎಂ ಡಿಕೆ ಶಿವಕುಮಾರ್ ಒತ್ತಾಸೆಯಿಂದ ಒಂದು ವಾರಕ್ಕೂ ಮೊದಲೇ ಅಂದರೆ ಆಗಸ್ಟ್ 7ರಂದೇ ರಾಜೀನಾಮೆ ಸಲ್ಲಿಸಿದ್ರು. ಇಷ್ಟು ಮಾತ್ರವಲ್ಲ, ರಾಜ್ಯಪಾಲರಿಗೂ ಪತ್ರ ಬರೆದಿದ್ದ ಮಾಜಿ ಸಭಾಪತಿ ನಾನು ಒಲ್ಲದ ಮನಸ್ಸಿನಿಂದಲೇ ರಿಸೈನ್ ಮಾಡಿದ್ದೇನೆ ಅನ್ನೋ ಸಂದೇಶವನ್ನು ರವಾನಿಸಿದ್ರು. ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ಜೋರು ಸಂಘರ್ಷಕ್ಕೂ ಕೂಡ ಕಾರಣವಾಗಿದ್ದು, ಹೊರಟ್ಟಿಗೆ ಸಿಎಂ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ದಳ ಕಮಲ ಮೈತ್ರಿ ಪಡೆ ಮುಗಿಬಿದ್ದಿತ್ತು. ಮೊದಲು ಹೊರಟ್ಟಿ ಅವರನ್ನೇ ಹಂಗಾಮಿ ಮಾಡ್ತೇವೆ ಅಂದಿದ್ದ ಸಿಎಂ ಆ ಸ್ಥಾನಕ್ಕೆ ಪುಟ್ಟಣ್ಣರನ್ನ ತಂದು ಕೂರಿಸಿದ್ದು, ಹೊರಟ್ಟಿ ಅವರಿಗೆ ಪರಿಷತ್ನಲ್ಲಿ ವಿರೋಧ ಪಕ್ಷದ ಹಿರಿಯ ನಾಯಕರು ಕೂರುವ ಮುಂದಿನ ಸಾಲಿನ 3ನೇ ಸೀಟ್ ನೀಡಲಾಗಿದೆ. ವಿಧಾನಸಭಾ ಸ್ಪೀಕರ್ ಆಯ್ಕೆಯ ಚುನಾವಣೆ ಬಹಿಷ್ಕರಿಸೋ ಬಿಜೆಪಿ ಪರಿಷತ್ನ ಸಭಾಪತಿ ಸ್ಥಾನಕ್ಕೆ ತನ್ನ ಅಭ್ಯರ್ಥಿ PH ಪೂಜಾರ ಅವರನ್ನ ಕಣಕ್ಕಿಳಿಸಿದೆ. ಉಪ ಸಭಾಪತಿ ಸ್ಥಾನಕ್ಕೆ ಜೆಡಿಎಸ್ನ ಮಂಜೇಗೌಡ ಅಭ್ಯರ್ಥಿಯಾಗಿದ್ದಾರೆ. ವಿಧಾನಮಂಡಲದ ಕಲಾಪ ಆರಂಭವಾಗುವ ಮುನ್ನ ಭೋಜೇಗೌಡ, ಚಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಸಭೆ ಮಾಡಿದ ಮೈತ್ರಿ ಪಡೆಯ ಪರಿಷತ್ ಸದಸ್ಯರು ತಮ್ಮ ಕಲಿಗಳನ್ನು ಆಯ್ಕೆ ಮಾಡಿದ್ರು. ಇನ್ನು ವಿಧಾನ ಪರಿಷತ್ ಕಾರ್ಯದರ್ಶಿ ಜ್ಯೋತಿ ಅವರಿಗೆ ಕಾಂಗ್ರೆಸ್ನಿಂದ ಸಲೀಂ ಅಹಮದ್ ಮತ್ತು ಬಿಜೆಪಿಯಿಂದ PH ಪೂಜಾರ ನಾಮಪತ್ರ ಸಲ್ಲಿಸಿದ್ದು, ನಾಳೆ ಚುನಾವಣೆ ನಡೆಯಲಿದೆ. ಎಐಸಿಸಿ ಲೆಟರ್ ಹೆಡ್ನಲ್ಲಿ ಸಭಾಪತಿಯ ಹೆಸರು ಘೋಷಣೆ ಮಾಡಿದ್ದಕ್ಕೆ ಅಶೋಕ್ ಕಿಡಿಕಾರಿದ್ದು, ಕಾಂಗ್ರೆಸ್ ಸಂಸದೀಯ ಪ್ರಜಾಪ್ರಭುತ್ವವನ್ನ ಹತ್ಯೆ ಮಾಡಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅದೇ ರೀತಿ ಮೇಲ್ಮನೆ ಸಭಾಪತಿಗಳ ಹುದ್ದೆಯನ್ನ ಅವರು ನಾನು ಅಧಿವೇಶನಕ್ಕೆ ಬಂದು ಅಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಮುಖ್ಯಮಂತ್ರಿ ಮನೆಗೆ ಹೋಗಿ ಹೇಳಿದ್ರು. ಅಷ್ಟಿದ್ರೂ ಕೂಡ ಒಂದು 20-30 ಜನ MLCಗಳು ನುಗ್ಗಿ ಬಲಾತ್ಕಾರವಾಗಿ ಅವರಿಂದ ರಾಜೀನಾಮೆಯನ್ನು ಪಡೆದಿದ್ದಾರೆ. ಇದು ಸಂವಿಧಾನಕ್ಕೆ ಬಗೆದಂತ ಅಪಚಾರ. ಇದೇ ಮೊದಲ ಬಾರಿಗೆ ಸಚಿವರಾಗಿರುವಂಥ ಯತೀಂದ್ರ ಸಿದ್ದರಾಮಯ್ಯ ಪರಿಷತ್ನಲ್ಲಿ ಸಭಾ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಯತೀಂದ್ರ, ನನಗಿನ್ನು ಅನುಭವ ಕಡಿಮೆ, ಹಿರಿಯರಿಂದ ಮಾರ್ಗದರ್ಶನ ಪಡೆಯುತ್ತೇನೆ ಅಂತ ಹೇಳಿದ್ರು. ಇನ್ನು ಮಾಜಿ ಸಚಿವ H ವಿಶ್ವನಾಥ್ ಅಪ್ಪ ಮಗನ ವಿರುದ್ಧ ಎಂದಿನ ದಾಟಿಯಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನ ಪರಿಷತ್ತಲ್ಲಿ ಮೊದಲನೇ ಬಾರಿ ನಾನು ಶಾಸಕನಾಗಿದ್ದೀನಿ, ಆಮೇಲೆ ಮೊದಲನೇ ಬಾರಿ ಮಂತ್ರಿ ಆಗಿದ್ದೀನಿ. ಈಗಲೇ ನನಗೆ ಸಭಾನಾಯಕನ ಹುದ್ದೆ ಕೂಡ ಬಂದ್ಬಿಟ್ಟಿದೆ. ಅದು ಆಟೋಮೆಟಿಕ್ಕಾಗಿ ಬಂದಿರುವಂಥದ್ದು. ಯಾಕೆಂದರೆ ಕೌನ್ಸಿಲ್ನಲ್ಲಿ ಯಾರು ಸಚಿವರಾಗಿರ್ತಾರೋ ಅವರೇ ಸಭಾನಾಯಕರಾಗಬೇಕು. ಕೌನ್ಸಿಲ್ ನಾನು ಒಬ್ಬನೇ ಸಚಿವರಿಂದ ನನಗೆ ಸಭಾನಾಯಕ ಹುದ್ದೆ ಕೂಡ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಇದನ್ನು ಎದುರಿಸಲೇಬೇಕಿದೆ. ಬಟ್ ಹೆಚ್ಚು ಅನುಭವ ಇಲ್ಲದೇ ಇದ್ರೂ ಕೂಡ ನಮ್ಮ ಪರಿಷತ್ನಲ್ಲಿರುವಂಥ ಹಿರಿಯ ಸದಸ್ಯರುಗಳಿದ್ದಾರೆ, ಅನುಭವಿ ಸದಸ್ಯರುಗಳಿದ್ದಾರೆ. ಅವರ ಮಾರ್ಗದರ್ಶನ ಸಹಕಾರದೊಂದಿಗೆ ನನ್ನ ಪರಿಶ್ರಮದೊಂದಿಗೆ ಈ ಹುದ್ದೆನ ಸಮರ್ಥವಾಗಿ ಎದುರಿಸ್ತಾರೆ. ಸಮಾಜಕ್ಕೂ ಒಂದು ಗೌರವ ಬರ್ತಾ ಇತ್ತು. ನೀನೊಬ್ಬ ಸಮಾಜ ವಿರೋಧಿ, ಕುರುಬರು ವಿರೋಧಿ ನೀನು ಸಿದ್ದರಾಮಯ್ಯ. ಫಸ್ಟು ಕ್ಯಾಬಿನೆಟಲ್ಲಿ ಯಾರನ್ನು ತೊಗೊಂಡು ಯಾರಿಲ್ಲ. 13ನೇ ಇಸ್ವಿನಲ್ಲಿ ನೀವು ಫಸ್ಟ್ CM ಆದ್ರಿ. 3.5 ವರ್ಷ ಒಬ್ಬ ಕುರುಬನ್ನು ತಗೊಳ್ಳಿಲ್ಲ. ನಾನೇ ಇದ್ದೀನಿ. 3.5 ವರ್ಷದ ಮೇಲೆ ಹುಲ್ಲಪ್ಪ ಮೇಟಿ ತೊಗೊಂಡ್ರಿ ಬದಾಮಿ. ಅವ ಏನೋ ಅಲ್ಲ ಕಾಯ್ದೆ ಹೋಯ್ತು ಮಂತ್ರಿಗಿರಿ. ಆಮೇಲೆ ಯಾರೋ ಬಂದರು. ಈಗ ಎಲ್ಲರೂ ನನ್ನ ಮಗ. ಮೈಸೂರು ನಗರ ರೀ, ಇವ್ರ ಮಗ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಮಾಡಿದಾರಲ್ಲ, ಅವನ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಮೈಸೂರು? ಒಬ್ಬ ಸೀನಿಯರ್ ಎಕ್ಸ್ಪರ್ಟ್ ಬೇಕು ಇಲ್ಲಿಗೆ. ಮೈಸೂರು ಏನು ದಸರಾ ನಡೆಯುತ್ತೆ, ಇಲ್ಲಿ ಬೇಕಾದ ಜನ ವಿಸಿಟರ್ಸ್ ಬರುತ್ತೆ, ಇಂಪಾರ್ಟೆಂಟ್ ವಿಸಿಟರ್ಸ್ ಆಲ್ ಓವರ್ ವರ್ಲ್ಡ್ ಇಲ್ಲಿ ವಿಸಿಟ್ ಮಾಡ್ತಾರೆ. ಅವನ್ನೆಲ್ಲ ರಿಸೀವ್ ಮಾಡೋದಿರ್ತದೆ. ಇದು ಬಿಕಾಸ್ ಪ್ರಾಬ್ಲಮ್ಸ್ಗಳಿದ್ದಾವೆ. ಅದನ್ನು ಯತೀಂದ್ರ ಮಾಡಲಿಕ್ಕಾಗುತ್ತಾ? ಯಾಕೆ ನಾನು ಕೂಡ ಡಿಸ್ಟ್ರಿಕ್ಟ್ ಮಿನಿಸ್ಟರ್ 2 ಸಾರಿ ಕೆಲಸ ಮಾಡಿರೋನು ಇಲ್ಲಿ. ಒಟ್ಟಾರೆ ಬರ, ಕಾವೇರಿ ಕದನ ಸೇರಿದಂತೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ನಡುವೆ ನಡೀತಾ ಇರುವಂಥ ಮುಂಗಾರು ಅಧಿವೇಶನದಲ್ಲಿ ಮಾತಿನ ರಣ ಮಳೆಯಾಗುವುದಂತೂ ಸತ್ಯ. ನೋಡಿ, ನಾಳೆ ವಿಧಾನ ಪರಿಷತ್ನಲ್ಲಿ ಸಭಾಪತಿ ಚುನಾವಣೆ ನಡೀಲಿಕ್ಕಿದೆ. ಕಾಂಗ್ರೆಸ್ನ ಸಲೀಂ ಅಹಮದ್, ಬಿಜೆಪಿಯ ಪೂಜಾರ ನಾಮಿನೇಷನ್ ಈಗಾಗಲೇ ಫೈಲ್ ಮಾಡಿರೋದು. ಹಂಗಾಮಿ ಸಭಾಪತಿ ಆಗಿರುವಂಥದ್ದು ಹಿರಿಯ ಸದಸ್ಯ ಪುಟ್ಟಣ್ಣ ಅವರು. ಚುನಾವಣಾ ಅಧಿಕಾರಿ ಆಗಲಿರೋದು ಕಾರ್ಯದರ್ಶಿ ಜ್ಯೋತಿ ಅವರು. 3 ಮಾದರಿಯಲ್ಲಿ ಸಭಾಪತಿ ಚುನಾವಣೆ ನಡೆಯುತ್ತೆ ಯೂಶುವಲಿ. ಹಾಗಿದ್ರೆ ಯಾವ್ಯಾವ ರೀತಿ? ಮಾದರಿ ನಂಬರ್ 1, ಸದಸ್ಯರ ಧ್ವನಿ ಮತದ ಮೂಲಕ ಚುನಾವಣೆ ನಡೆಯುತ್ತೆ. ಧ್ವನಿ ಮತದ ಮೂಲಕವೂ ಕೂಡ ಚುನಾವಣೆ ನಡೆಯುತ್ತೆ. ಅಂತಿಮವಾಗಿ ಬಹುಮತ ಇದ್ದವರನ್ನ ವಿಜೇತ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ. ಇನ್ನು ಮಾದರಿ ನಂಬರ್ 2,
ಸದಸ್ಯರ ತಲಾ ಎಣಿಕೆ ಕಾರ್ಯದ ಮೂಲಕವೂ ಕೂಡ ಎಲೆಕ್ಷನ್ ನಡೆಯುತ್ತೆ. ಒಬ್ಬೊಬ್ಬರನ್ನೇ ಕೌಂಟ್ ಮಾಡುವಂತಹ ಕೆಲಸ ಆಗುತ್ತೆ. ತಲಾ ಎಣಿಕೆ ಕಾರ್ಯದ ಮೂಲಕ ಎಲೆಕ್ಷನ್. ಈ ಮಾದರಿ ನಂಬರ್ 3 ಏನಂತಂದ್ರೆ, ಗುಪ್ತ ಮತದಾನಕ್ಕೆ ಆಗ್ರಹಿಸಿದರೆ ಅಥವಾ ಆಗ್ರಹ ಜೋರಾದ್ರೆ ಅದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡುವಂತಹ ಕೆಲಸ ಆಗುತ್ತೆ. ಸೊ ನಾಳೆ ನೂತನ ಸಭಾಪತಿಯ ಆಯ್ಕೆ ನಡೆಯೋದು, ಸೋಮವಾರ ಉಪಸಭಾಪತಿ ಆಯ್ಕೆ ನಡೆಯುತ್ತೆ. ಈ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಏನು ಎತ್ತ ಅನ್ನೋದ್ರ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಈಗಾಗಲೇ ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವರ ಹೆಸರನ್ನ ಹೆಸರಿಸಿದ್ದಾರೆ. ದಳ ಕಮಲ ಮೈತ್ರಿಯಾಗಿ JDSನ ಮಂಜೇಗೌಡರು ಅಖಾಡಕ್ಕಿಳಿತಾ ಇದ್ದಾರೆ. ಹಾಗಿದ್ರೆ ಪೈಪೋಟಿ ಯಾವ ರೀತಿ ಇರುತ್ತೆ, ಏನು ಎತ್ತ, ಇದ್ರ ಮಧ್ಯೆ ಹೊರಟ್ಟಿ ಅವರ ರಾಜೀನಾಮೆ ವಿಚಾರವಾಗಿಯೂ ಕೂಡ ಡಿಬೇಟ್ ಆಗಬೇಕು ಅನ್ನೋದನ್ನ ವಿಪಕ್ಷಗಳು ಬಯಸ್ತಾ ಇವೆ. ಏನೆಲ್ಲ ಆಗುತ್ತೆ, ಯಾವ ರೀತಿಯ ಬೆಳವಣಿಗೆಗಳಿಗೆ ಪರಿಷತ್ ಸಾಕ್ಷಿ ಆಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ. ನೆಕ್ಸ್ಟ್ ನೋಡಿ, ಜುಲೈ 20ನೇ ತಾರೀಕು ಗಲಾಟೆಯೊಂದಿಗೆ ಆರಂಭ ಆದಂತ ಸಂಸತ್ನ ಮುಂಗಾರು ಅಧಿವೇಶನ ಇವತ್ತು ಗಲಾಟೆ ಗದ್ದಲದಲ್ಲೇ ಮುಗಿದಿದೆ. ಕಲಾಪ ಪೂರ್ತಿ ಆರೋಪ ಪ್ರತ್ಯಾರೋಪದ ರಣ ಮಳೆಯಲ್ಲೇ ಮುಳುಗಿದ್ದು, ಜನಸಾಮಾನ್ಯರ ಬರೋಬ್ಬರಿ 206 ಕೋಟಿ ಹಣ ಪೋಲಾಗಿದೆ. ಒಂದು ವರದಿ ಇದೆ, ನೋಡ್ಕೊಂಬ. ಕ್ಷೇತ್ರಗಳ ಮರು ವಿಂಗಡಣೆಯೊಂದಿಗೆ ಮಹಿಳೆಯರಿಗೆ 33% ಮೀಸಲಾತಿ ಜಾರಿ ಸೇರಿದಂತೆ ಮಹತ್ವದ ವಿಧೇಯಕ ಮೇಲೆ ಚರ್ಚೆಯ ನಿರೀಕ್ಷೆಯಲ್ಲಿರುವಂತಹ ಮುಂಗಾರು ಅಧಿವೇಶನ ಭಾರೀ ನಿರಾಸೆ ಮೂಡಿಸಿದೆ. ಸೆನ್ಸಿ ಕಿಚ್ಚು, ದೆಹಲಿ ಪ್ರತಿಭಟನೆ ವೇಳೆಯ ಹಿಂಸಾಚಾರ, ರಾಮ ಮಂದಿರ ಹುಂಡಿಯ ಹಣ ಕಳವು ಪ್ರಕರಣಗಳೇ ಉಭಯ ಕಲಾಪಗಳ ಸಮಯವನ್ನ ಕಿಲ್ ಮಾಡಿವೆ. ಗಲಾಟೆ ಗದ್ದಲದಲ್ಲೇ ಮುಗಿದ ಸಂಸತ್ ಅಧಿವೇಶನ. 19 ದಿನ, 12 ಬಿಲ್ ಪಾಸ್, ಒಂದೇ ಒಂದು ಚರ್ಚೆ. ಈ ಬಾರಿ 19 ದಿನ ನಡೆದ ಸಂಸತ್ನ ಮುಂಗಾರು ಅಧಿವೇಶನ ಕೇವಲ ಒಂದೇ ಒಂದು ಅರ್ಥಪೂರ್ಣ ಚರ್ಚೆಗೆ ಸಾಕ್ಷಿಯಾಗಿದೆ. ಒಂದೇ ಮಾತರಂ ಬಿಲ್ ಬಗ್ಗೆ ಮಾತ್ರ ಆಡಳಿತ ಮತ್ತು ವಿರೋಧ ಪಕ್ಷಗಳ ಸಂಸದರು ಚರ್ಚೆ ಮಾಡಿದ್ದು ಬಿಟ್ರೆ ಇನ್ನುಳಿದ ದಿನಗಳು ವಿರೋಧ ಪಕ್ಷಗಳ ಗದ್ದಲದಲ್ಲೇ ಕೊಚ್ಚಿ ಹೋದವು. ಸಂಸತ್ ಅಧಿವೇಶನ ಆರಂಭವಾದ ಮೊದಲ ದಿನ ಅಂದ್ರೆ ಜುಲೈ 20ರಂದು ನೀಟ್ ಅಕ್ರಮದ ವಿರುದ್ಧ ಸಿಜೆಪಿ ಪಾರ್ಲಿಮೆಂಟ್ ಚಲೋ ಆರಂಭಿಸಿತ್ತು. ವಿರೋಧ ಪಕ್ಷಗಳು ಸಹ ಇದೇ ವಿಚಾರ ಮುಂದಿಟ್ಟು ಸದನದಲ್ಲಿ ಹಂಗಾಮ ಮಾಡಿದ್ರು. ಕೊನೆಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿ ಸಿಜೆಪಿ ಪ್ರತಿಭಟನೆ ವಾಪಸ್ ಪಡೆದರೂ ಕಾಂಗ್ರೆಸ್ ಮಾತ್ರ ಗೋಲ್ ಪೋಸ್ಟ್ ಚೇಂಜ್ ಮಾಡಿತು. ಮೊದಲು ನೀಟ್ ಅಕ್ರಮದ ಚರ್ಚೆ ಅಂತಿಮ. ಕೈಪಡೆ ಬಳಿಕ ದೆಹಲಿ ಪ್ರತಿಭಟನೆ ವೇಳೆ ನಡೆದ ಹಿಂಸಾಚಾರ, ಪಲೆಟ್ ಗನ್ ಬಳಕೆ ಮೇಲಿನ ಚರ್ಚೆಗೆ ಒತ್ತಾಯಿಸಿ ಉಭಯ ಸದನಗಳಲ್ಲೂ ಗಲಾಟೆ ಮಾಡಿತ್ತು. ಕೊನೆಗೂ ಗೃಹ ಸಚಿವ ಅಮಿತ್ ಶಾ ಉತ್ತರ ಇಲ್ಲದೆ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿದೆ. ಇದೇ ವೇಳೆ ಸಮಾಜವಾದಿ ಪಕ್ಷ ರಾಮ ಮಂದಿರ ಹುಂಡಿ ಹಣ ಕಳವು ಪ್ರಕರಣವನ್ನ ಸದನದ ಮುಂದಿಟ್ಟು ಹಲ್ಚಲ್ ಎಬ್ಬಿಸಿತ್ತು. ಸದನದ ಒಳಗೆ ಮತ್ತು ಹೊರಗೆ ವಿರೋಧ ಪಕ್ಷಗಳು ಹೈಡ್ರಾಮಾ ಮಾಡಿದ್ವು. ವಿರೋಧ ಪಕ್ಷಗಳ ಗದ್ದಲದ ನಡುವೆಯೇ ಈ ಬಾರಿಯ ಅಧಿವೇಶನದಲ್ಲಿ 12 ಮಸೂದೆ ಅಂಗೀಕಾರ ಆಗಿದೆ. ಅದರಲ್ಲಿ ಒಂದೇ ಮಾತರಂ ಬಗ್ಗೆ ಮಾತ್ರ ಚರ್ಚೆ ಆಗಿದ್ದು, ಉಳಿದ ಬಿಲ್ಗಳು ಚರ್ಚೆ ಇಲ್ಲದೆ ಧ್ವನಿ ಮತದ ಮೂಲಕ ಪಾಸ್ ಆಗಿವೆ. Motion moved that the bill be passed. The question is that the bill be passed. Those in favor will please say aye. Those against will please say no. ಚರ್ಚೆಗಳೇ ಇಲ್ಲದೆ ಬಿಲ್ ಪಾಸ್ ಆದ ಬಗ್ಗೆ ರಾಜ್ಯಸಭೆ ವಿಪಕ್ಷ ನಾಯಕ ಖರ್ಗೆ ಅವರು ಕಿಡಿಕಾರಿದ್ದು ಹೀಗೆ. आउट हो गया, कोई चर्चा नहीं, बिल कहीं पास हुए और नहीं, वो आने को तैयारी नहीं ना. जब खुद ही प्राइम मिनिस्टर कदम नहीं रख रहे, होम मिनिस्टर कदम नहीं रख रहे, और मैं अंदर था, मैं सुन रहा था. सुनने के लिए तुम्हारे रूम में बैठ के सुनने के लिए आते हो? अरे या हाउस में बैठ के सुनो. उसके बाद ये सब ऐसे हैं कि दे वांट टू डिस्ट्रॉय डेमोक्रेसी.
ಅಧಿವೇಶನದ ಕಲಾಪದ ವೇಳೆ ಕಾಣಿಸಿಕೊಳ್ಳದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿ ಒಂದೇ ಮಾತರಂ ಹಾಡುವ ವೇಳೆ ಸದನದಲ್ಲಿ ಕಾಣಿಸಿಕೊಂಡಿದ್ರು. ಆದರೆ ವಿರೋಧ ಪಕ್ಷಗಳು ವಾಕೌಟ್ ಮಾಡಿದ್ವು. ಸ್ಪೀಕರ್ ಓಂ ಬಿರ್ಲಾ ಅವರ ಚಹಾಕೂಟವನ್ನು ಬಹಿಷ್ಕರಿಸಿದೆ. ಡಿಲಿಮಿಟೇಷನ್ ಬಿಲ್ ಸೇರಿದಂತೆ ಹಲವು ಮಹತ್ವದ ಬಿಲ್ಗಳ ಬಗ್ಗೆ ಚರ್ಚೆಯ ನಿರೀಕ್ಷೆ ಹುಟ್ಟಿಸಿರುವಂತ ಈ ಬಾರಿಯ ಮುಂಗಾರು ಅಧಿವೇಶನ ಭಾರೀ ನಿರಾಸೆ ಮೂಡಿಸಿದ್ದು, ಆಡಳಿತ ವಿರೋಧ ಪಕ್ಷಗಳ ಜಿದ್ದಾಜಿದ್ದಿನಿಂದ ಜನರ ತೆರಿಗೆ ದುಡ್ಡು ಪೋಲಾಗಿದೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. ವೀಕ್ಷಕರ, ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಇವತ್ತು ಒಂದು ಕಡೆ ಸಂಸತ್ ಮಾನ್ಸೂನ್ ಸೆಷನ್ ಕೊನೆಗೊಂಡ್ರೆ ಕರ್ನಾಟಕದಲ್ಲಿ ಮುಂಗಾರು ಅಧಿವೇಶನ ಆರಂಭ ಆಗಿದೆ. ಇವತ್ತಿಂದ ಪಾರ್ಲಿಮೆಂಟ್ ಅಲ್ಲಿ ನಡೆದಂತೆ ವಿಧಾನಸಭೆ ಕಲಾಪವೂ ಕೂಡ ಗದ್ದಲದಲ್ಲೇ ಕೊನೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ನೀವು ಗಮನಿಸಿದ್ದೀರಿ, ಸಂಸತ್ನ ಮಾನ್ಸೂನ್ ಅಧಿವೇಶನದಲ್ಲಿ ಏನಾಯಿತು ಅಂತ ಹೇಳಿ ಆರಂಭದಿಂದಲೇ ಗದ್ದಲ, ಕೊನೆಗೂ ಕೂಡ ಗದ್ದಲದಲ್ಲೇ ಮುಗಿದೋಯ್ತು. ಸಾರ್ವಜನಿಕರ ದುಡ್ಡು ಪೋಲಾಗಿದ್ದರ ಬಗ್ಗೆ ಆಕ್ರೋಶವೂ ಕೂಡ ವ್ಯಕ್ತವಾಯಿತು. ರಾಜ್ಯದಲ್ಲಿಯೂ ಕೂಡ ಇವತ್ತಿನಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ರಾಜ್ಯದಲ್ಲಿಯೂ ಕೂಡ ಅಧಿವೇಶನ ಗದ್ದಲದಲ್ಲೇ ಕೊನೆಯಾಗುತ್ತಾ ಅಥವಾ ಅರ್ಥಪೂರ್ಣ ಚರ್ಚೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯದ ಅಭಿವೃದ್ಧಿಯ ವಿಚಾರವಾಗಿ ಏನು ವಿಷನ್ ಇದೆ ಆಡಳಿತ ಪಕ್ಷಕ್ಕೆ? ವಿರೋಧ ಪಕ್ಷದವರ ಸಲಹೆಗಳೇನಿದೆ? ವಿರೋಧ ಪಕ್ಷದವರು ಆಡಳಿತ ಪಕ್ಷವನ್ನು ಎಚ್ಚರಿಸುವ ಕೆಲಸ ಮಾಡ್ತಾರಾ ಅಥವಾ ಗೊಂದಲ ಗಲಾಟೆಯಲ್ಲಿ ಈ ಕಲಾಪ ಕೂಡ ಮುಗಿದೋಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಬಹುದಾಗಿದೆ. ನಮಗೆ ಕರೆ ಮಾಡಿ. ನಮ್ಮ ಈ ವಾಟ್ಸಪ್ ನಂಬರನ್ನು ನೋಟ್ ಮಾಡ್ಕೊಳ್ಳಿ. 2 ಲೈನ್ ಮೆಸೇಜ್ ಕೂಡ ಮಾಡಬಹುದಾಗಿದೆ. ಜೊತೆಗೆ ಕರೆ ಮಾಡಿಯೂ ಕೂಡ ನೇರವಾಗಿ ಮಾತಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಪುಟ್ಸ್ವಾಮಿ ಅಂತ ಮಂಡ್ಯದಿಂದ. ನಮಸ್ಕಾರ ಪುಟ್ಸ್ವಾಮಿ ಅವರೇ. ನಮಸ್ಕಾರ ಸರ್. ಎಸ್ ಸರ್, ತಮಗೇನು ಅನ್ಸುತ್ತೆ ಸರ್? ಅಧಿವೇಶನದಲ್ಲಿ ಅರ್ಥಪೂರ್ಣ ಚರ್ಚೆ ಆಗಬೇಕು ಅಂತ ಅನ್ಸುತ್ತಾ ಅಥವಾ ಸುಮ್ಮನೆ ಹಿಂಗೆ ಗೊಂದಲ ಗಲಾಟೆಯಲ್ಲಿ ಜನರ ಹಣ ಪೋಲಾಗೋದಾ? ಈ ರಾಹುಲ್ ಗಾಂಧಿ ಎಲ್ಲ ಮಾಡ್ತಾ ಇರೋದು ಸರಿ ಇಲ್ಲ ಸರ್. ಅದು ನಮ್ಮ ಹಣ ವೇಸ್ಟ್ ಮಾಡ್ತಾವ್ರ ಅಷ್ಟೇ. ಇದೀಗ ನಮ್ಮ ರಾಜ್ಯದಲ್ಲಿ ಇವತ್ತಿಂದ ಸ್ಟಾರ್ಟ್ ಆಗಿದೆ, ಅದ್ರ ಬಗ್ಗೆ ಏನಂತೀರಿ? ನಮ್ಮಲ್ಲೂ ಕಲಾಪ ಸ್ಟಾರ್ಟ್ ಆಯ್ತು ಇವತ್ತಿಂದ ಅಧಿವೇಶನ. ಅದೇ ಕರೆಕ್ಟಾಗಿ ನಡಿಬೇಕು, ಚರ್ಚೆ ಮಾಡಬೇಕು. ಚರ್ಚೆನೆ ಮಾಡಿದ್ರೆ ಸುಮ್ಮನೆ ಗಲಾಟೆ ಮಾಡಕ್ ಹೋಯ್ತಾ ಇದ್ರೆ ನಮ್ಮ ಹಣ ಪೋಲ್ ಮಾಡ್ತಾರೆ ಅಷ್ಟೇ ಅಲ್ವಾ? ಈ ಕಾವೇರಿ ನೀರಿನ ಬಗ್ಗೆ ಇದು ಮಾಡ್ತಾ ಇದ್ರಲ್ಲ, ಆ ಕೋರ್ಟ್ ಜಡ್ಜ್ಮೆಂಟ್ ಆಗಿರಲ್ಲ ಸರ್, ಇದು ಕೋರ್ಟ್ ಕಾಪಿ, ಆ ಜಡ್ಜ್ಮೆಂಟ್ ಆಗಿರೋ ಕಾಪಿ ಇವ್ರು 2,000 ಇದೆಯಾ ಕೇಳಿ ನೋಡಿ MLA ಹೊಳ್ತಾವು. ಹಿಂದೆ ಇಷ್ಟು ನೀರು ಕೊಡಬೇಕು ಅಂತ ಜಡ್ಜ್ಮೆಂಟ್ ಕೊಟ್ಟವ್ರಲ್ಲ ಅವರು, ಆ ಕಾಪಿನ ಮುಖ್ಯಮಂತ್ರಿ ಒಳಿಯಾಲಿ ನಮ್ಮ ಕರ್ನಾಟಕದ ಮಂತ್ರಿ ಒಳಿಯಾಲಿ ಆ ಕಾಪಿಯ ತಕೊಂಡ್ಬಂದು 2,000 ಇದೆಯಪ್ಪ ಅಂತ ಕೇಳಿ ನೋಡಿ ಸರ್. ಅವ ಆ ಕಾಪಿನಲ್ಲಿ ಜಡ್ಜ್ರು ಎಲ್ಲಾ ಟೈಮ್ ಇಷ್ಟು ನೀರು ಕೊಡ್ಬೇಕು ಅಂತ ಬರ್ಲವ್ರಲ್ಲ, ಮಳೆ ಹೋದ್ರೆ ನೀರು ಕೊಡೋದು, ಮಳೆ ಹುಯ್ದೇನೆ ನೀರು ಕೊಡುವಂಗಿಲ್ಲ ಅಂತ ತಾನೇ ಅದಿರೋದು. ಓಕೆ ಓಕೆ ಫೈನ್, ಥ್ಯಾಂಕ್ ಯು ಪುಟ್ಸ್ವಾಮಿ ಗೌಡ್ರೆ, ಕರೆ ಮಾಡಿ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮುಬಾರಕ್ ಅಂತ ಕಲಬುರಗಿಯಿಂದ. ಮುಬಾರಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನೋಡಿ, ಅಧಿವೇಶನದಲ್ಲಿ ಅರ್ಥಪೂರ್ಣ ಚರ್ಚೆ ಆದ್ರೆ ಒಳ್ಳೇದಾ ಅಥವಾ ಸುಮ್ಮನೆ ಬಂದ್ವಿ, ಗಲಾಟೆ ಮಾಡಿದ್ವಿ, ಹೋದ್ವಿ, ಈ ಮೂಲಕ ಸಾರ್ವಜನಿಕರ ಹಣವನ್ನ ವ್ಯರ್ಥ ಮಾಡುವುದು? ಅಧಿವೇಶನ ಕರೆಯೋದೇ ಸರ್, ಅದಕ್ಕೆ ಜನರ ಅಭಿಪ್ರಾಯ ತಗೊಂಡು ಅಧಿವೇಶನದಲ್ಲಿ ಅವ್ರು ಮಾತಾಡಿದ್ರು ಸರ್, ಸ್ಥಳೀಯ ಸಂಸದರು ಶಾಸಕರು. ಅದು ಏನಾಗ್ಬಿಟ್ಟ ಸರ್, ಒಟ್ಟ ಸ್ಥಳೀಯ ಶಾಸಕರು ಅಲ್ಲಿ ಸಂಸದರಾಗಲಿ ಜನರ ಧ್ವನಿಯಾಗಿ ಕೆಲಸ ಮಾಡಲಾಗಿರ್ತಾರ ಅವ್ರು. ಅವ್ರು ವೈಯಕ್ತಿಕವಾಗಿ ನಾನು ಮಿನಿಸ್ಟರ್ ಆಗ್ಬೇಕು, ನಾನು ಅದು ತಗೋಬೇಕು, ಆ ಬಜೆಟ್ ತಗೋಬೇಕು, ಈ ಬಜೆಟ್ ವೈಯಕ್ತಿಕ ಮಾತಾಡ್ತಾರ ಸರ್. ಯಾರು ಹೊರತಾಗಿ ಜನರ ಸಮಸ್ಯೆಗೆ, ರೈತರ ಸಮಸ್ಯೆಗೆ ಯಾರು ಪರಿಹಾರ ಕಂಡುಕೊಳ್ತಾ ಇಲ್ಲ ಸರ್. ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ರೈತರ ಸಮಸ್ಯೆ ದೊಡ್ಡ ಬರಗಾಲ ಬಿದ್ದ ಸರ್. ಈ ಸಂಸದ್ ಬಗ್ಗೆ ಯಾರು ಮಾತಾಡಿಲ್ಲ ನಮ್ಮ ಸಂಸದರು. ಮತ್ತು ಈಗ ಅಧಿವೇಶನ ಚಾಲು ಆಗೈತೆ ಸರ್, ವಿಧಾನಸಭೆ ಅಧಿವೇಶನ ಚಾಲು ಆಗೈತೆ ಸರ್. ಇಲ್ಲಾದ್ರೂ ಕೂಡ ಯಾರು ಮಾತಾಡ್ತಾನ ಆ ನಿರೀಕ್ಷೆದಲ್ಲಿ ಇದೀವಿ ಸರ್. ಇವ್ರಿಗೆ ಏನಾಗ್ಯದ, ನಾನ್ ಮುಖ್ಯಮಂತ್ರಿ ಆಗಿದೀವಿ, ನನಗಿದಿಲ್ಲ, ನನ್ನ ಶಾಸಕರಿಗೆ ನೀವು ಮಿನಿಸ್ಟರ್ ಮಾಡ್ಲಿಲ್ಲ, ಇದ್ರದಾಗಿ ಇವರು ಕಾಲ ಕಳೀತಾರೆ ಸರ್. ಹಿಂಗೆ ಆಗ್ಬಿಟ್ಟದ ಕಾಲನೇ. ಫೈನ್, ಥ್ಯಾಂಕ್ ಯು ಮುಬಾರಕ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ರೇವಣ ಸಿದ್ದಯ್ಯ ಅಂತ ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ. ನಮಸ್ಕಾರ ರೇವಣ ಸಿದ್ದಯ್ಯ ಅವರೇ. ಸರ್ ನಮಸ್ತೆ. ಎಸ್ ಸರ್, ತಮ್ಮ ಅಭಿಪ್ರಾಯ ತಿಳಿಸಿ. ನಮ್ಮ ಅಭಿಪ್ರಾಯ ಅಂದ್ರೆ ಸರ್, ಇಂಡಿ ಕೂಟ ಇದೆಯಲ್ಲ ಸರ್, ಇವರು ಮೀಡಿಯಾ ಮುಂದೆ ದೇಶದ ಜನತೆಗೆ ಏನ್ ಕೊಡ್ತಾರೆ ಸಂದೇಶನ,
ಪಾರ್ಲಿಮೆಂಟ್ ಅಲ್ಲಿ ನಮಗೆ ಚರ್ಚೆ ಮಾಡಕ್ಕೆ ಅವಕಾಶನೇ ಕೊಡಲ್ಲ ಅಂತ ಆರೋಪ ಮಾಡ್ತಾರಲ್ವಾ ಸರ್. ಬಂದ್ರ ಅಮಿತ್ ಶಾ ಅವರು ಮೊನ್ನೆ ಪಾರ್ಲಿಮೆಂಟಿಗೆ ಬಂದ್ರು. ಅವ್ರು ಕೇಳಿ ಪ್ರಶ್ನೆ ಉತ್ತರ ಕೊಡಕ್ಕೆ ಅವ್ರನ್ನ ರೆಡಿಯಾಗಿ ನಿಂತ್ಕೊಂಡ್ರು. ಈ ಅಯೋಗ್ಯರು ದೇಶದ ಬಗ್ಗೆ, ದೇಶದ ಹಿತಾಸಕ್ತಿ ಬಗ್ಗೆ ಸ್ವಲ್ಪನೂ ಗೌರವ ಇಲ್ಲದ ಇವರು ಅವರು ನೀವು ಕೇಳಿ ಪ್ರಶ್ನೆನ ಅಂದ್ರೆ ಎದ್ದೋದ್ರಲ್ಲ ಪಾರ್ಲಿಮೆಂಟ್ ನಿಂದನ. ಇವರಿಗೆ ನೈತಿಕತೆ ಇದೆಯಾ? ದೇಶದ ಬಗ್ಗೆ ಗೌರವ ಇದೆಯಾ? ರಾಜ್ಯದಲ್ಲಿ ಹೆಂಗಾಗ್ಬೇಕು ಅಧಿವೇಶನ ಅಂತ ಹೇಳಿ ರೇವಣ್ ಸಿದ್ದೆ ಅವರೇ. ಆಯ್ತು, ಅಲ್ಲಿ ಮುಗೀತದ, ಇವತ್ತಂತೂ ಅಲ್ಲಿಗೆ ಮುಗೀತು ಸಂಸತ್ ಮಾನ್ಸೂನ್ ಅಧಿವೇಶನ. ರಾಜ್ಯದಲ್ಲಿ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇವ್ರಿಗೆ ಚರ್ಚೆ ಬೇಕಿಲ್ಲ, ದೇಶದ ಹಿತಾಸಕ್ತಿ ಬೇಕಿಲ್ಲ, ಗೊಂದಲ ಎಬ್ಬಿಸ್ಬೇಕು ಅಷ್ಟೇ. ಇವರು ಉತ್ತಮ ಆಡಳಿತ ಪಕ್ಷವಾಗಿ ಇದು ದೂರದೃಷ್ಟಿ, ವಿಶಾಲವಾದ ಮನೋಭಾವನೆಯಿಂದ ಸಕಾರಾತ್ಮಕವಾದ ಸಲಹೆ ಸೂಚನೆಗಳನ್ನ ಸರ್ಕಾರಕ್ಕೆ ಕೊಡೋದು ಅವ್ರ ಕರ್ತವ್ಯ ಅಲ್ವಾ ಸರ್? ಸದನದಿಂದ ಅವನು ಕಳ್ಳ ಹೋದಂಗೆ ಹೋದ್ನಲ್ಲ ರಾಹುಲ್ ಗಾಂಧಿ, ಅವನು ವಿರೋಧ ಪಕ್ಷದ ನಾಯಕನ ಇಲ್ಲ ಬೇರೆ? ಧನ್ಯವಾದ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಈಗ ಮತ್ತೊಬ್ಬ ಕಾಲರ್ ಇದ್ದಾರೆ, ಅಮಿತ್ ಅಂತ ಬೆಳಗಾವಿಯಿಂದ. ಅಮಿತ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಎಸ್ ಅಮಿತ್ ಅವರ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಅಮಿತ್ ಅವರೇ ಎಸ್ ಮಾತಾಡಿ, ಈಗ ನಿಮ್ಮ ಅಭಿಪ್ರಾಯ ತಿಳಿಸಿ. ಆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಫೋನಲ್ಲಿ ಮಾತಾಡಿ. ಹಾ ಸರ್. ಎಸ್ ಮಾತಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಈಗ ಸರ್ ರಾಜ್ಯದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಅಧಿವೇಶನ ನಡೀತಾ ಇದೆ ಸರ್. ಈಗ ನೂರಾರು ಸಮಸ್ಯೆಗಳಿದೆ ಸರ್ ಅಲ್ಲಿ ಆಯಾ ಲೋಕಸಭಾ ಮತಕ್ಷೇತ್ರದಲ್ಲಿ MLA ಸರ್. ಅಂತದ್ರ ಬಗ್ಗೆ ವಿಚಾರಣೆ ಮಾಡ್ಬೇಕು ಸರ್. ಈಗ ಯಾಕಂದ್ರೆ ಬರೀ ಇವ್ರ ವಿರೋಧ ಪಕ್ಷದಲ್ಲಿ ಅವರು ಇವರು ಇದು ಮಾಡೋದ್ರಿಂದ ಸರ್ ಜನರ ಸಮಸ್ಯೆಗಳನ್ನ ಆಲಿಸ್ಬೇಕು ಸರ್. ಯಾಕಂದ್ರೆ ಸರ್ ಈಗ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅವರು ಅಪೋಸಿಟ್ ಮಾಡ್ತಾರೆ, ಇಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅವರು ಅಪೋಸಿಟ್ ಮಾಡ್ತಾರೆ. ಇದರಿಂದ ಜನ ಸಮಸ್ಯೆ ಆಗುತ್ತೆ ಸರ್. ಇದರಿಂದ ಅದು ಏನೇ ಸಮಸ್ಯೆ ಇತ್ತು ಬಗೆಹರಿಸ್ಬೇಕು ಸರ್, ಆಯಾ ಲೋಕಸಭಾ ಸದಸ್ಯರಾಗಲಿ ಶಾಸಕರಾಗಲಿ. ಓಕೆ ಫೈನ್, ಥ್ಯಾಂಕ್ ಯು ಅಮಿತ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಜನರು ಈ ರೀತಿ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಹಣ ವ್ಯರ್ಥ ಆಗದೆ, ಸಮಯವೂ ವ್ಯರ್ಥ ಆಗದೆ, ಅರ್ಥಪೂರ್ಣ ಚರ್ಚೆ ಆಗಬೇಕು, ಇದರಿಂದ ರಾಜ್ಯ ಅಭಿವೃದ್ಧಿ ಆಗಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ತಗೊಳುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಇನ್ನು ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀನಿ ನಾನು. ಕಾವೇರಿಗಾಗಿ ಕರುನಾಡು ಬಂದ್ ಯಾವ ರೀತಿ ಆಯಿತು? ಕರುನಾಡು ಬಂದ್ ಘೋಷಿಸಲಾಗಿತ್ತು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬಂದ್ಗೆ ವಿವಿಧ ಸಂಘಟನೆಗಳು ನೈತಿಕ ಬೆಂಬಲವನ್ನು ಘೋಷಣೆ ಮಾಡಿದ್ವು. ಆದರೆ ಮಂಡ್ಯದಲ್ಲಿ ಮಾತ್ರ ಬಂದ್ ಯಶಸ್ವಿಯಾಗಿದೆ. ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಅನ್ನದಾತರು ಹೋರಾಟವನ್ನು ನಡೆಸಿದ್ದಾರೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಮೇಕೆದಾಟು ಯಾರ ಹೊಣೆ? ಯಾರ ಹೊಣೆ? ಹೋರಾಟಗಾರರನ್ನು ವಶಕ್ಕೆ ಪಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಕಾವೇರಿ ಕರುನಾಡಿನ ಜೀವನಾಡಿ, ಅನ್ನದಾತರಿಂದ ಹಿಡಿದು ಬೆಂಗಳೂರು ಜನರ ಬಾಯಾರಿಕೆ ನೀಗಿಸುವ ತಾಯಿ. ಕಾವೇರಿ ನೀರು ತಮಿಳುನಾಡಿಗೆ ಬಿಡುವ ವಿಚಾರವಾಗಿ ಇಂದು ಕರ್ನಾಟಕ ಬಂದ್ಗೆ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ರು. ಆದ್ರೆ ಮಂಡ್ಯದಲ್ಲಿ ಮಾತ್ರ ಬಂದ್ನ ವಾತಾವರಣ ಇದ್ದಿದ್ ಬಿಟ್ರೆ ಉಳಿದ ಕಡೆಗಳಲ್ಲಿ ಬಂದ್ಗೆ ನೈತಿಕ ಬೆಂಬಲ ಮಾತ್ರ ದೊರೆತಿದೆ. ಕಾವೇರಿಗಾಗಿ ಕರ್ನಾಟಕ ಬಂದ್ ಕರೆ ಟುಸ್. ಪ್ರತಿಭಟನೆ ಮಾತ್ರ, ಕನ್ನಡಿಗರ ಕಿಚ್ಚು ಸೀಮಿತ. ಮಂಡ್ಯದಲ್ಲಿ ಅನ್ನದಾತರು ಕರ್ನಾಟಕ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಬೆಳಿಗ್ಗೆಯಿಂದ ವ್ಯಾಪಾರಿಗಳು ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡಿ ಬೀದಿಗಿಳಿದಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಪಾಂಡವಪುರ ಬಸ್ ನಿಲ್ದಾಣದ ಸರ್ಕಲ್ ಬಳಿ ಸಾವಿರಾರು ವಿದ್ಯಾರ್ಥಿಗಳು ರೈತರ ಹೋರಾಟಕ್ಕೆ ಬೆಂಬಲ ನೀಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಧ್ಯಾಹ್ನ 1 ಗಂಟೆ ಬಳಿಕ ಪ್ರತಿಭಟನೆ ಅಂತ್ಯವಾಗುತ್ತಿದ್ದಂತೆ ಅಂಗಡಿ ಮುಂಗಟ್ಟುಗಳು ತೆರೆಯಲಾಗಿದೆ. ಸಂಪೂರ್ಣ ಸಹಜ ಸ್ಥಿತಿಗೆ ಮರಳಿದೆ. ನಾಡಿನ ಮುಖ್ಯಮಂತ್ರಿಗಳು ಏನು ನಿಲುವನ್ನು ತಳಿತಾರೆ,
ಸುಪ್ರೀಂ ಕೋರ್ಟಿನ ಮುಂದೆ ಹೋಗುವಂಥದ್ದಾಗಿರ್ಬೋದು ಮೇಲ್ಮನವಿಗೆ, ಹಾಗೆಯೇ ಸರ್ವಪಕ್ಷಗಳ ಸಭೆ ಕರೆಯೋದಾಗ್ಬೋದು, ಅಥವಾ ಸದ್ಯದ ಪರಿಸ್ಥಿತಿಯಲ್ಲಿ ನೀರು ಬಿಡುವ ವಿಚಾರ ಇರಬಹುದು. ಯಾವುದೇ ಒಂದು ನಿಲುವನ್ನು ಮುಖ್ಯಮಂತ್ರಿಗಳು ತಳೀತಾರೋ ಅದರ ಮೇಲೆ ನಮ್ಮ ಮುಂದಿನ ಹೆಜ್ಜೆ ತೀರ್ಮಾನ ಆಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ಬಂದ್ ಆರಂಭವಾಗುವ ಮುನ್ನವೇ ಮುಗ್ದೋಯ್ತು. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಮೆರವಣಿಗೆ ಉದ್ದೇಶ ಹೊಂದಿರುವಂತಹ ವಾಟಾಳ್ ನಾಗರಾಜ್ರನ್ನ ಮನೆಯ ಬಳಿಯೇ ವಶಕ್ಕೆ ಪಡೆದಿದ್ದು ಬೆಂಗಳೂರಿನ ಕೆಲ ಕಡೆ ಪ್ರತಿಭಟನೆಗಳು ನಡೆದಿವೆ. ಕಾವೇರಿ ಜಲಾನಯನ ವ್ಯಾಪ್ತಿಯ ಮೈಸೂರಿನಲ್ಲಿ ರೈತರು ಕನ್ನಡ ಪರ ಹೋರಾಟಗಾರರು ವಿನೂತನ ಪ್ರತಿಭಟನೆ ಮಾಡಿದ್ದಾರೆ. ಹಾರ್ಡಿಂಗ್ ವೃತ್ತದಲ್ಲಿ ನಿದ್ದೆ ಮಾಡಿದಂತೆ ಅಣಕಿಸುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇತ್ತ ಕಾಡಾ ಕಚೇರಿ ಮುಂಭಾಗ ಕನ್ನಡ ಚಳವಳಿಗಾರರ ಸಂಘಟನೆ ಪೊರಕೆ ಹಿಡಿದು ಪ್ರತಿಭಟಿಸಿದೆ. ಉಳಿದಂತೆ ಶಿವಮೊಗ್ಗ, ದಾವಣಗೆರೆ, ಬೆಳಗಾವಿಯಲ್ಲೂ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದು, ಚಿಕ್ಕಮಗಳೂರಿನ ಹನುಮಂತಪ್ಪ ವೃತ್ತದಲ್ಲಿ ಕನ್ನಡ ಸೇನೆ ಹಾಗೂ ರೈತ ಸಂಘ ಉರುಳು ಸೇವೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು. ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆದಿರುವುದಕ್ಕೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕದ ಆಟೋ ಚಾಲಕರ ಸಂಘದ ಕರ್ನಾಟಕ ಬಂದ್ ಕರೆಗೆ ವಿರೋಧ ವ್ಯಕ್ತಪಡಿಸಿವೆ. ಚೆನ್ನಮ್ಮ ವೃತ್ತದಲ್ಲಿ ಬಂದಿಲ್ಲ ಅಂತ ಘೋಷಣೆ ಕೂಗಿವೆ. ವಾಟಾಳ್ ನಾಗರಾಜ್ ಏಕಪಕ್ಷೀಯವಾಗಿ ಬಂದ್ ಘೋಷಿಸಿದ್ದಾರೆ. ಅಂಗಡಿ ಮಾಲೀಕರು, ಆಟೋ ಚಾಲಕರು, ಬಸ್ ಚಾಲಕರು ನಾಗರಿಕರಿಗೆ ಗುಲಾಬಿ ಹೂ ವಿತರಿಸಿ ಮನವಿ ಮಾಡಿವೆ. ಇನ್ನು ಅಧಿವೇಶನ ಆರಂಭಕ್ಕೂ ಮುನ್ನ ಸಿಎಂ ಶಿವಕುಮಾರ್ ಅವರನ್ನ ಕನ್ನಡ ಮತ್ತು ರೈತ ಸಂಘದ ಮುಖಂಡರು ಭೇಟಿಯಾಗಿದ್ದರು. ಮುಂಗಾರು ಅಧಿವೇಶನದಲ್ಲಿ ಕಾವೇರಿ ನೀರಿನ ವಿಚಾರವಾಗಿ ವಿಶೇಷ ಚರ್ಚೆ ನಡೆಸುವಂತೆ ಮನವಿ ಮಾಡಿದ್ದಾರೆ. ಸಭೆಯ ಬಳಿಕ ಮಾತನಾಡಿದ ಸಿಎಂ, ಇಂದಿನ ಕರ್ನಾಟಕ ಬಂದ್ ವಾಪಸ್ ಆಗಿದೆ ಅಂತ ಹೇಳಿದ್ರು. ರಕ್ಷಣಾ ವೇದಿಕೆ ಎಲ್ಲ ಪ್ರಮುಖರೆಲ್ಲ ಬಂದು ಭೇಟಿ ಮಾಡಿದ್ರು. ಅವರು ನಾವು ವಾಪಸ್ ತೆಗೆದುಕೊಂಡೇವಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷ, ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳು. ರಾಜ್ಯದ ಹಿತಕ್ಕೆ ಮತ್ತು ಅವರು ಅನೇಕ ರಾಜ್ಯದ ಹಿತಕ್ಕೋಸ್ಕರ, ಜನರ ಕಲ್ಯಾಣಕ್ಕೆ, ರೈತರಿಗೋಸ್ಕರ ಕೆಲವು ಬೇಡಿಕೆಗಳನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ನಾನು ಅದನ್ನು ವಾಪಸ್ಸು ನೋಡ್ತೇನೆ. ಅವರೆಲ್ಲ ಸಹಕಾರಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳು. ಒಟ್ಟಾರೆ ಕಾವೇರಿ ನೀರಿಗಾಗಿ ಕರೆ ನೀಡಿರುವಂತಹ ಕರ್ನಾಟಕ ಬಂದ್ ಮಂಡ್ಯಕ್ಕೆ ಮಾತ್ರ ಮೀಸಲಾಯಿತಾ ಅನ್ನುವಂತಾಗಿದೆ. ಮಂಡ್ಯದ ಮಣ್ಣಿನ ಮಕ್ಕಳಷ್ಟೇ ಕಾವೇರಿ ಉಳಿಸಿಕೊಳ್ಳಲು ಹೋರಾಡುವ ಪರಿಸ್ಥಿತಿ ಬಂತಾ ಅನ್ನೋ ಆಕ್ರೋಶವೂ ಕೇಳಿ ಬಂದಿದೆ. ಇನ್ನು ಬೆಂಗಳೂರಿನ ವಾಹನ ಸವಾರರಿಗೆ ಜಿಬಿಎ ಮತ್ತೊಂದು ಬಿಗ್ ಶಾಕ್ ಅನ್ನ ನೀಡಿದೆ. ಪಾರ್ಕಿಂಗ್ ವಿಚಾರದಲ್ಲಿ ಹೊಸ ನೀತಿಯನ್ನ ಪ್ರಾಧಿಕಾರ ಜಾರಿ ಮಾಡಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಪಾರ್ಕಿಂಗ್ಗೆ ಇನ್ಮುಂದೆ ಶುಲ್ಕ ಹಾಕಲಾಗುತ್ತೆ. ಮನೆ ಮುಂದೆ ವಾಹನ ಪಾರ್ಕ್ ಮಾಡಿದರೂ ಕೂಡ ಮಾಲೀಕರು ಶುಲ್ಕವನ್ನ ಕಟ್ಟಬೇಕಾಗುತ್ತೆ. ಈ ಬಗ್ಗೆ ಸಾರ್ವಜನಿಕರು ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿದೆ. ಆದರೆ ಶುಲ್ಕ ನಿಗದಿ ಕಾನೂನುಬದ್ಧವಾಗಿದೆ ಅಂತ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳಿದ್ದಾರೆ, ಸಮರ್ಥಿಸಿಕೊಂಡಿದ್ದಾರೆ ಕೂಡ. ಆದರೆ ಇದು ಹಗಲು ದರೋಡೆ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸಾರ್ವಜನಿಕರಿಂದಲೂ ಆಕ್ರೋಶ ವ್ಯಕ್ತವಾಗಿದೆ. ಯಾರಾದರೂ ಆನ್ ಸ್ಟ್ರೀಟ್ ಪಾರ್ಕಿಂಗ್ನಲ್ಲಿ, ಆಫ್ ಸ್ಟ್ರೀಟ್ ಪಾರ್ಕಿಂಗ್ ವ್ಯವಸ್ಥೆ ಇರುವಾಗ ಅವರೇನಾದರೂ ಪಾರ್ಕಿಂಗ್ ಮತ್ತೂ ಸಹ ರೋಡ್ನಲ್ಲಿ ಮಾಡ್ತಾ ಇದ್ದರೆ ಖಂಡಿತ ಟ್ರಾಫಿಕ್ ಪೊಲೀಸ್ ಮತ್ತು ಫೈನ್ ಎಲ್ಲ ಹಾಕಲಿಕ್ಕೆ ಅವರು ವ್ಯವಸ್ಥೆ ಮಾಡ್ತಾರೆ. ಸೊ ದಿಸ್ ಇಸ್ ದ ಬೇಸಿಕ್ ಐಡಿಯಾ ಆಫ್ ದ ಡ್ರಾಫ್ಟ್ ಪಾರ್ಕಿಂಗ್ ಪಾಲಿಸಿ. ರೇಟ್ಸ್ ಮತ್ತು ಇದು ರೋಡ್ ಪ್ರಕಾರ ಅವರು ಅನುಗುಣವಾಗಿ ಫಿಕ್ಸ್ ಮಾಡಿಟ್ಟಿದ್ದಾರೆ. ಎಲ್ಲಿ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಇದೆ, ಮೂವ್ಮೆಂಟ್ ಆಫ್ ಟ್ರಾಫಿಕ್ ಕ್ಯಾಟಗರೈಸೇಷನ್ ಮಾಡುವಾಗ ಅಂತ ಹೇಳಿದರೆ ನಮ್ಮ ಮೇನ್ ರೋಡ್ಸ್ ಇರ್ಬೋದು, ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಸ್ ಇರ್ಬೋದು. ಸಂಸದ ಅನ್ನೋ ಅಧಿಕಾರದ ದರ್ಪದಿಂದ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರುವಂಥ ಆರೋಪ ಹೊತ್ತಿರುವ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಸೇರಿದ್ರು ಕೂಡ ಅವರ ಮೈಗೆ ಹತ್ತಿದ ಚಟ ಮಾತ್ರ ಇನ್ನೂ ಕೂಡ ಹೋಗಿಲ್ವಂತೆ. ಮೊನ್ನೆ ಜೈಲಲ್ಲಿ ರೇಡ್ ಮಾಡಿದ್ದ ಪ್ರಜ್ವಲ್ ಬಳಿ ಸಿಕ್ಕಂತಹ ಮೊಬೈಲಲ್ಲಿ ಅಶ್ಲೀಲತೆ ತಾಂಡವ ಆಡ್ತಾ ಇದೆ ಅನ್ನುವಂತಹ ಗುಸುಗುಸು ಜೋರಾಗಿದೆ. ಜೈಲ್ ಸೇರಿದ್ರೂ ಮೈಗಂಟಿದ ಚಟ ಬಿಡ್ಲಿಲ್ವಾ ಪ್ರಜ್ವಲ್? ಮಾಜಿ ಸಂಸದ ಮೊಬೈಲಲ್ಲಿದ್ದ ಹಸಿ ಬಿಸಿ ದೃಶ್ಯ.
ಮನಸ್ಸಲ್ಲೇ ಸಂಸದ ಅನ್ನೋ ಅಧಿಕಾರದ ಮದ ಏರಿ ಕಾಮುಕತನವನ್ನೇ ಮೈಗೂಡಿಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋದ್ರೂ ತಮ್ಮ ಮೈಗಂಟಿದ ಚಟವನ್ನ ಬಿಟ್ಟಿಲ್ವಂತೆ. ಇದು ರಿಪಬ್ಲಿಕ್ ಕನ್ನಡ ಹೇಳ್ತಾ ಇರೋ ಮಾತಲ್ಲ. ಮೊನ್ನೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಲ್ಲಿ ಸಿಸಿಬಿ ಪೊಲೀಸರ ತಂಡ ದಿಢೀರ್ ದಾಳಿ ನಡೆಸಿತ್ತು. ಈ ವೇಳೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸೆಲ್ಲಲ್ಲಿ ಮೊಬೈಲ್ ಪತ್ತೆಯಾಗಿದ್ದು, ಅದರಲ್ಲೂ ಹಸಿಬಿಸಿ ದೃಶ್ಯಗಳು ಸಿಕ್ಕಿವೆ ಅನ್ನೋ ಗುಲ್ಲೆಬ್ಬಿದೆ. ಸಿಸಿಬಿ ರೇಡ್ ಬಳಿಕ ಪ್ರಜ್ವಲ್ ರೇವಣ್ಣನನ್ನ ವಿಐಪಿ ಸೆಲ್ನಿಂದ ಜನರಲ್ ಸೆಲ್ಗೆ ಸ್ಥಳಾಂತರ ಮಾಡಲಾಗಿದೆ. ಪರಿಶೀಲನೆ ವೇಳೆ ಪ್ರಜ್ವಲ್ ರೇವಣ್ಣ ಸೆಲ್ಲಲ್ಲಿ ರೆಡ್ಮಿ ಮೊಬೈಲ್ ಮತ್ತು ಚಾರ್ಜರ್, ಪೆನ್ ಡ್ರೈವ್ ಮತ್ತು ಪಾಕೆಟ್ ನೋಟ್ಬುಕ್ ಪತ್ತೆಯಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ವಿಡಿಯೋಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಪ್ರಜ್ವಲ್ ರೇವಣ್ಣದ್ದು ಹಳೆ ವಿಡಿಯೋ ಅನಿಸುತ್ತೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬಟ್ ಇದು ಹೊಸದ ಹಳೆ ವಿಡಿಯೋ ಅಂತ ಗೊತ್ತಾಗಿದೆಯಾ ಸರ್? ಸ್ವಲ್ಪ ಹಳೇದಿದೆ. ನಾನು ಜವಾಬ್ದಾರಿ ವಹಿಸ್ಕೊಳ್ಳೋದಕ್ಕಿಂತ ಮುಂಚೆ ವಿಡಿಯೋ ಇರೋದು ಸರ್. ಇನ್ನೊಂದು ಏನು ಕೊಟ್ಟರು ಅವೆಲ್ಲನೂ ಕೂಡ ತನಿಖೆ ನಡೀತಾ ಇದೆ. ಅದು ತನಿಖೆ ನಡೆದಾದ್ಮೇಲೆ ಯಾರ್ಯಾರು ಇದಕ್ಕೆ ಸಹಕಾರ ನೀಡಿದ್ದಾರೆ ಅವ್ರ ತಲೆದಂಡ ಅಂತೂ ಆಗುತ್ತೆ. ವಿಧಾನಸೌಧದ ಬಳಿ ಪ್ರಜ್ವಲ್ ಸೆಲ್ಲಲ್ಲಿ ಮೊಬೈಲ್ ಪತ್ತೆಯಾದ ಬಗ್ಗೆ ಮಾತಾಡಿದ ಮಾಜಿ ಸಚಿವ ಎಚ್ ಡಿ ರೇವಣ್ಣ, ರಾಜ್ಯ ಸರ್ಕಾರ ತನಿಖೆ ಮಾಡಲಿ, ನಂದೇನೂ ಇಲ್ಲ ಅನ್ನೋ ಉತ್ತರ ನೀಡಿದ್ದಾರೆ. ಮಾಧ್ಯಮದ ಮುಖೇನ ರಾಜ್ಯದ ಗೃಹ ಸಚಿವರು ನಾನೇ ಮಾಡಿಸಿದ್ದು ಅಂತ ಹೇಳಿದ್ದಾರೆ ಅಲ್ವಾ? ಆದ್ದರಿಂದ ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ಸರ್ಕಾರ. ಗೃಹ ಮಂತ್ರಿಗಳೇ ಹೇಳಿದ ಮೇಲೆ ನಾನೇನು ರಿಯಾಕ್ಟ್ ಮಾಡೋದಿದೆ ಸರ್? ಅವ್ರದ್ದೇ ಸರ್ಕಾರ ಇದೆ, ಯಾವ ರೀತಿ ಬೇಕಾದ್ರೆ ತನಿಖೆ ಮಾಡಿ ರಿಪೋರ್ಟ್ ತರಿಸ್ಕೊಂಡು ಮಾಡ್ಕೊಂಡು ನಾನೇನು ಅದಕ್ಕೇನಂತ. ಇನ್ನು ಸಿಸಿಬಿ ವಿಚಾರಣೆಯ ವೇಳೆ ನೋಟ್ಬುಕ್ ಮಾತ್ರ ನನಗೆ ಸೇರಿದ್ದು ಅಂತ ಪ್ರಜ್ವಲ್ ಅಧಿಕಾರಿಗಳಿಗೆ ಹೇಳಿದ್ದಾನೆ. ಪ್ರತಾಪ್ ರೈ ಮೊಬೈಲ್ ಫೋನ್, ಚಾರ್ಜರ್ ಮತ್ತು ಪೆನ್ ಡ್ರೈವ್ ತನ್ನದು ಅಂತ ಹೇಳಿಕೊಂಡಿದ್ದಾನೆ. ತನ್ನ ಸಂಬಂಧಿಕರು ಮತ್ತು ವಕೀಲರನ್ನ ಸಂಪರ್ಕಿಸೋದಕ್ಕೆ ಈ ಫೋನ್ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಹೀಗಾಗಿ ವಿಚಾರಣಾಧೀನ ಕೈದಿ ಪ್ರತಾಪ್ ರೈ ವಿರುದ್ಧ ಸಿಸಿಬಿ ಪೊಲೀಸರು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ತನಿಖಾ ವರದಿಯ ಬಳಿಕವೇ ಅಂತಿಮ ಸತ್ಯ ಹೊರಬರಬೇಕಾಗಿದೆ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH